ಪ್ರಾಜ್ಞರಾಡಿದಂತಹ ಮಾತು ಎಷ್ಟು ಮಹತ್ವಪೂರ್ಣವಾದುದು ಎನ್ನುವುದು ಜೀವನದಲ್ಲಿ ನನಗೆ ವೇದ್ಯವಾದುದು. ಈಗ ಸರ್ವಣ ಇಷತೆ ಮೃತ್ಯುರೇವಂ ಭೂತಮಿದಂ ಜಗತ್. ಸರ್ವಕ್ಕೂ ವಿಷಕಾರಕವಾದಂತಹ ಮರಣ ಯಾರನ್ನೂ ಬಿಟ್ಟು ಹೋದದ್ದಿಲ್ಲ. ಅಬಾಲ ವೃದ್ಧರಾದಿಯಾಗಿ ಗರ್ಭದ ಶಿಶುವನ್ನಾದರೂ ಕೂಡ ಪೆಡಂಬೂತದಂತೆ ವ್ಯಾಪಿಸುವಂಥದ್ದೇ ಆಗಿದೆ. ಹಾಗಾದರೆ ಹುಟ್ಟು ಸಾವುಗಳು ಎನ್ನುವಂತಹ ಮಧ್ಯದ ಜೀವನವನ್ನು ಸಾಧನೆಯ ಮುಖೇನ ಸಾರ್ಥಕ್ಯ ಪಡಿಸಿಕೊಳ್ಳಬೇಕಾದ್ದು ಸಾಧಕನಾದವನಿಗೆ ಲಕ್ಷಣ. ದೇವರ ದಯೆಯು ಎನ್ನುವಂತೆ ಹಿರಿಯವರಿಂದ ಬಳುವಳಿಯಾಗಿ ಬಂದಂತಹ ಪಾಂಡ್ಯದವನಿ ಇದನ್ನು ಪಾಲಿಸ್ತಾ ಇದ್ದೇನೆ ಇಂದ್ರದ್ಯುಮ್ನ ನಾಮಕನಾಗಿ. ಯಾವನೇ ಒಬ್ಬ ಅರಸನಾದವನಿಗೆ ಪೂರ್ಣತೆ ಎನ್ನುವುದು ಬರಬೇಕು ಅಂತಾದರೆ ವಾಮಭಾಗವನ್ನು ಒಬ್ಬಾಕೆ ಹೆಣ್ಣು ಅಲಂಕರಿಸಬೇಕಂತೆ. ಸತ್ಕುಲ ಪ್ರಸೂತೆಯೂ ಹೌದು, ಸದ್ಗುಣ ಸಂಪನ್ನೆಯೂ ಆದಂತಹ ಸುಶೀಲ ಎನ್ನುವಂತಹ ಹೆಣ್ಣನ್ನು ಮದುವೆಯಾದೆ. ನಮ್ಮಿಬ್ಬರ ದಾಂಪತ್ಯ ಜೀವನದ ಫಲವಾಗಿ ಕಂದಮ್ಮಗಳ ಮೋರೆಯನ್ನು ಕಾಣುವಂತಹ ಸೌಭಾಗ್ಯ ಹರಿಯ ಕೃಪೆಯಿಂದ ನಮಗೆ ಲಭಿಸಿತು ಅಷ್ಟೇ. ಆದರೆ ವ್ಯಕ್ತಿಯೊಬ್ಬನ ಜೀವನ ಅಷ್ಟೇ ಅಲ್ವಲ್ಲ, ಕೇವಲ ಮರ ಹುಟ್ಟಿ ಮರ ಸತ್ತಂತೆ ಆಗಬಾರದು. ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು. ಸಾಧನೆ ಎನ್ನುವುದಕ್ಕೆ ಮಾನದಂಡ ಕೇವಲ ರಾಜ್ಯ ವಿಸ್ತಾರ ಒಂದೇ ಅಲ್ಲ, ಅವನವನ ವರ್ಣಕ್ಕೆ ಧರ್ಮವಾಗಿ ವರ್ಣಾಶ್ರಮ ಧರ್ಮಕ್ಕೆ ಸರಿಯಾಗಿ ಅವನವನ ಸಾಧನೆ ಎನ್ನುವುದು ಕಾಣಿಸಲ್ಪಡ್ತದೆ. ಬ್ರಾಹ್ಮಣನಾದವನ ವಿದ್ಯೆಯಿಂದಲಾಗಿ ಅವನ ಯೋಗ್ಯತೆ ಕಲ್ಪಿಸಿದ್ರೆ, ಕ್ಷಾತ್ರೇಯನಾದವನಿಗೆ ಭುಜಬಲದ ವಿಸ್ತಾರದಿಂದಲೇ ತನ್ನ ಯೋಗ್ಯತೆ ಏನು ಎನ್ನುವುದು ಪ್ರಾಪಂಚಿಕರಿಗೆ ಅರ್ಥವಾಗುತ್ತದೆ. ಹಾಗೆ ನಾನು ಒಂದು ದಿಗ್ವಿಜಯವನ್ನು ಮಾಡಬೇಕು ಅಂತ ಸಂಕಲ್ಪಿಸಿದ್ದೇನೆ. ಹಾಗಾದ್ರೆ ನಮ್ಮನ್ನು ಕರೆಸಿದ ಕಾರಣ ಏನು?
ಎದ್ದೇಳು. ನಿನ್ನಿಂದಲೇ ಆಗಬಲ್ಲಂತಹ ಕಾರ್ಯವಾದ್ರು ಏನೋ ಘನ ಕಾರ್ಯವಿರಬೇಕು. ಕರೆಸಿದ್ದೀಯೇ ಏನಾಗಬೇಕು? ವಿಸ್ತರಿಸಿ ರಾಜ್ಯವ ಸುದ್ಯುಮ್ನ, ಅಭಿದ್ಯುಮ್ನ, ಸುಕೀರ್ತನ ಎಲ್ಲವರ ಜೊತೆಯಾಗಿದ್ದೀರಿ. ಮನಸ್ಸಿಗೆ ಅಮಿತಾನಂದವಾಗುತ್ತಾ ಇದೆ. ಧರ್ಮ ಪಕ್ಷಪಾತಿಗಳಾಗಿ ನಮ್ಮ ಬೆಂಗಾವಲಿಗೆ ಬೇಕಾಗಿ ನೀವೆಲ್ಲವರು ಅವಿರತವಾಗಿ ಶ್ರಮಿಸ್ತಾ ಇದ್ದವರು ನಿಮ್ಮಲ್ಲಿ ಅಂತರಂಗದ ಅಭಿಪ್ರಾಯವನ್ನು ಅಭಿವ್ಯಕ್ತಗೊಳಿಸಬೇಕು ಎನ್ನುವಂತಹ ಆತ್ಮವಿಶ್ವಾಸದಿಂದಲೇ ಕರೆದವನಿದ್ದೇನೆ. ವ್ಯಕ್ತಿಯೊಬ್ಬ ಕೇವಲ ಮರ ಹುಟ್ಟಿ ಮರ ಸತ್ತಂತಲ್ಲ. ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ. ಸಾವು ಎನ್ನುವುದು ಚರಿತ್ರೆ ಆಗಬೇಕು. ಹೆಸರು ಹೇಗೂ ಮಾಡಬಹುದು. ದೊಡ್ಡವರ ಹೆಸರಿಗೆ ಕೆಸರು ಮೆತ್ತಿಯೂ ಹೆಸರು ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಹೆಸರು ಮಾಡುವುದಲ್ಲ. ಹೆಸರು ಬರಬೇಕಾದ್ದು ಹೇಗೆ? ಧರ್ಮದ ಪಕ್ಷಪಾತಿಯಾಗಿ ಧರ್ಮದ ದಾರಿಯಲ್ಲಿ ನಡೆದು ನಾವೇನು ಎನ್ನುವುದನ್ನು ತೋರಿಸಿಕೊಡಬೇಕು. ಅದಕ್ಕಿರುವಂತಹ ದಾರಿ ಒಂದೇ. ಆರ್ಯಾವರ್ತವನ್ನು ಏಕ ಶ್ವೇತ ಛತ್ರದಡಿಯಲ್ಲಿ ನಿಲ್ಲಿಸಬೇಕು ಎನ್ನುವಂತಹ ಧ್ಯೇಯವಾದಂತಹ ವಾಂಛೆ. ಆದ್ದರಿಂದ ದಿಗ್ವಿಜಯವನ್ನು ಮಾಡುವ ಬಗ್ಗೆ ಇದು ನೀತಿ. ದಿಗ್ವಿಜಯನ್ನು ಮಾಡುವುದಕ್ಕಾಗಿ ಈ ಕಾಲಕ್ಕೆ ನಾನೇ ಸಾಗುತ್ತೇನೆ. ಅಪ್ಪಣೆ. ನಿನ್ನ ಮಾತನ್ನು ಕೇಳುವಾಗ ಸಂತೋಷವಾಗ್ತದೆ. ಯಾವಾಗ ಅವಕಾಶ ಸಿಗ್ತದೆಂಬ ಹಾಗೆ ಕಾಯ್ತಾ ಇದ್ದವ ದಿಗ್ವಿಜಯ ಅಲ್ಲ, ನಾನು ಬರ್ತೇನೆ. ನೀವೆಲ್ಲವರು ಇಂತಹ ಹುಮ್ಮತ್ತಿನಲ್ಲಿದ್ದೀರಿ ಅಂತಾದ್ರೆ ತಡ ಮಾಡುವುದಲ್ಲ. ಮೊಳಗಾಲಿ ರಣ ಕಹಳೆ, ಬೇರಿ ಸಿರಿ ರಣ ಭೇರಿ, ಪಕ್ಕದಲ್ಲೇ ಇರುವ ಯಮನ ದೇಶಕ್ಕೆ
ಅನಿರೀಕ್ಷಿತವಾದಂತಹ ಕರೆಗೆ ಹೋಗೊಟ್ಟು ಬಂದಿದ್ದೇನೆ. ಕರೆಸಿದ ಕಾರಣ ಇಲ್ಲಿರುವಂತಹ ಕಾರ್ಯವನ್ನು ಹೇಳಿ. ಎತ್ತರದ ಕಡೆಗೆ ಉತ್ತರವಾಗಿ ಬಂದಂತಹ ವೇಳೆ ಮುಖವನ್ನು ನೋಡುವಾಗ ದೋಷಭರಿತರಾಗಿದ್ದೀರಿ. ಏನಾಗಬೇಕೆಂದರೆ ಎನ್ನ ಹತಟಿಗೆ ಕಾಲು ಕೆಟ್ಟಂಜುವರು ಮಾರಿಯ ಬಾಯಿಗೆ ಸೇರಿದ ಗುರಿಯಂತೆ ಸಾರಿ ಬಂದ ಗೆಲ್ಲಿಗರು. ಯವನಾಶ್ವ ನನ್ನದಾದಂತಹ ಸಾಮರ್ಥ್ಯ ಬಲವು ಏನೆನ್ನುವುದು ಪ್ರಪಂಚಕ್ಕೆ ಗೊತ್ತಿದೆ. ಆದರೆ ಏನು ಮಾಡೋಣ? ಮಾರಿಯ ಬಾಯಿಗೆ ಕುರಿಯು ಹೊಕ್ಕಂದದಲ್ಲಿ ಬಂದಿದ್ದಾನೆ. ನನ್ನ ವಿಷಯ ಗೊತ್ತಿಲ್ಲ ಅವನಿಗೆ. ನನ್ನ ಕುದುರೆಯನ್ನೇ ತೆಕ್ಕೊಂಡು ನನ್ನ ಕುದುರೆಯ ಮೇಲೆ ಬಂದು ನನ್ನನ್ನೇ ವಿಚಾರಿಸುವುದಕ್ಕೆ ಬಂದಿದ್ದಾನೆ. ಇಂದ್ರದ್ಯುಮ್ನ ಅವನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ಏನು ಮಾಡ್ತೀನಿ? ಪರಾಕ್ರಮರಾಗಲಿ ಕಪ್ಪ ಕಾಣಿಕೆ ಜೊತೆಯಲ್ಲಿ ಅವರನ್ನು ಎಳೆದು ನಾಟಾಡ್ತಲೇ ಮಾತುಗಳನ್ನು ಕೇಳುವಾಗ ದೋಷವೆಂಬುದಕ್ಕೆ ಬರುತ್ತದೆ.
ಆದರೆ ಹಿಂದಿನ ದಿವಸ ಇಂದ್ರದ್ಯುಮ್ನ ದಿಗ್ವಿಜಯವನ್ನು ಸಾರಿದ್ದಾನೆ. ಬಂದಿದ್ದಾನೆ. ಹೆತ್ತ ತಾಯಿ ಹೊತ್ತ ಮಣ್ಣು ಯಾವತ್ತಾದರೂ ಅಪಕೀರ್ತಿ ಬಂತು ಎಂದಾದರೆ ಸುಮ್ಮನಿರುವವರು ನಾವಲ್ಲ. ಒಳ್ಳೆಯದು. ಒಂದು ಅಪ್ಪಣೆಯನ್ನು ಕೊಡಿ, ನಾವು ಹೋಗಿ ಈ ಬರ್ತೇವೆ. ರೋಷ ಹೀಗೆ ಇರಲಿ. ನಡೆಯೋಣ. ಯಾರೆಲ್ಲ ಬಂದಿರುವುದು ಬಿಡರು? ಯಾರೆಲ್ಲ? ಯಾರೆಲ್ಲ ಬಂದಿರುವುದು ಬಿಡರು? ಮೂಲ ಜನರ ಬಳಿ ಜನರ ಧನ್ಯತೆ. ಕಾಲವರಣ ಬಂಧದಲ್ಲಿ ಯಾರು ಭೂತ? ನಮ್ಮ ಪುರಕ್ಕೆ ಬಂದು ನಮ್ಮನ್ನೇ ಪ್ರಶ್ನಿಸಿ ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸುವುದಕ್ಕೆ ಬೇಕಾಗಿ ನಿಮ್ಮಂತ ಯೋಧರು ಇಲ್ಲಿಗೆ ಬಂದಿದ್ದಾರೆ. ಆದರೆ ನಮ್ಮನ್ನು ಇಲ್ಲಿಗೆ ಬಂದು ಪ್ರಶ್ನೆ ಮಾಡಬೇಕಾಗಿದ್ರೆ ಇದು ನಿಮ್ಮ ಅದಟ್ಟುತನ. ಅದಟ್ಟುತನ ತೋರಿಸಿದ್ರೆ ತಕ್ಕ ಶಿಕ್ಷೆ. ದೂತರಲ್ಲೋ ಪಾಂಡವರಲ್ಲ. ದೂತರಲ್ಲ. ದೂತರಲ್ಲೋ ಪಾಂಡವರಲ್ಲ. ಹತ್ತಿರದ ದೇಹಾಧಿಪತಿನ ಇಂಥವರ ಜನರ ಸತ್ತದಿಂದ ಬಂದಂತಹ ನಾವು ಧೂರ್ತರಲ್ಲ. ಧರೆಯ ದಿಗ್ವಿಜಯವನ್ನು ಗೈಯಬೇಕೆಂಬ ಅದ್ವಿತೀಯ ಕಿಚ್ಚಿನಿಂದ ಬಂದವರು. ಮುಚ್ಚಿಕೊಂಡು ಹೋದ ಶ್ರೀ ನಿನ್ನ ಶೀಲವನ್ನು ಕಾಲದಲ್ಲಿ ಇಲ್ಲದೆ ಬರೆಯುವ ವೈರವೇಕೆ? ಕಪ್ಪ ಕಾಣಿಕೆಯನ್ನು ಸಂಗ್ರಹಿಸುತ್ತಾ ಈಗ ಬಂದು ನಿಂತದ್ದು ಎಲ್ಲಿಗೆ ಅಂತ ಬಂದಿದ್ದೆಯೋ? ಯೌವನ ದೇಶದಲ್ಲಿ ಬಂದು ನಿಂತವನಿದ್ದಿ. ನಿನ್ನನ್ನು ಪ್ರಶ್ನಿಸುವುದಕ್ಕೆ ಬರುವವರು ಸಾಮಾನ್ಯರು ಎನ್ನುವ ಹಾಗೆ ಭಾವಿಸಬೇಡ. ದೃಢಕ್ಕೆ ತಲಿದ್ದೇನೆ. ಸಾಮರ್ಥ್ಯ ಹುಟ್ಟುತ್ತದೆ ಎದುರು ಇಳಿಯದೆ ಬಂದರಲ್ಲ.
ಹೋಗುವ ಮಾತೇ ಇಲ್ಲ. ಹಾ. ಏನಿದ್ದರು ಈ ರಣದೇವತೆಗೆ ನಿಮ್ಮ ರಕ್ತ ಅಲ್ಲಿಂದ ಹೊರಟರೆ ಯಾರು? ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬಂತೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಅರಿಯದೆ ನಮ್ಮ ಪರಕ್ಕೆ ದಾಳಿಯನ್ನು ಮಾಡಿದೆಯೋ ಇದು ತಪ್ಪಾಯ್ತೆಂದು ಕಾಲಿಗೆ ಇದನ್ನು ಬಿಡುತ್ತಾರೆ. ಇಲ್ಲವಾದರೆ ಯವನ ಪುರವನ್ನು ಬಿಟ್ಟು ಕೊಟ್ಟರೆ ಒಳಿತು. ಇಲ್ಲ ಅಂತಂದ್ರೆ ಇಲ್ಲವಾದ್ರೆ ಯಾರ್ದು ದೋಷ? ನೀನು ಪರಾಕ್ರಮಿ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಇಲ್ಲದಿದ್ರೆ ಯವನಪುರವನ್ನು ಮುತ್ತೂರಕ್ಕೆ ನೀವು ಮುಂದಾಗಿದ್ದೀರಲ್ಲ. ಆದರೆ ನಿಮ್ಮ ಪರಾಕ್ರಮ ಯಾರಲ್ಲಿ ಎಷ್ಟು ಎನ್ನುವುದನ್ನು ಸರಿಯಾಗಿ ಆಲೋಚನೆಯನ್ನು ಮಾಡಬೇಕು. ಓಡಿ ಹೋಗುವ ರಣಹೇಡಿಗಳು ನಾವಲ್ಲ. ಸಮರಕ್ಕೆ ನಿಂತಿದ್ದೇವೆ. ಸಾಮರ್ಥ್ಯ ಇರುವುದಕ್ಕೆ ಒಂದೊಂದು. ನಿನ್ನಲ್ಲಿ ಸಾಮರ್ಥ್ಯ ಉಂಟು ತೋರಿಸು.
ಎನ್ನುವ ಕಾರಣದಿಂದ ನೀನು ಪರಾಕ್ರಮಿ ಎನ್ನುವ ಹಾಗೆ ಮುಂದುವರಿಬೇಡ. ಒಂದು ಧರ್ಮಸಮ್ಮತವಾದ ಮಾತನ್ನು ಹೇಳುತ್ತೇನೆ. ಏನದು? ಯಾವಾಗಲೂ ಪಾಪಿಗಳಿಗೆ ದೇವರು ಕೈ ಹಿಡಿತಾನೆ, ಕೊನೆಯ ಕಾಲಕ್ಕೆ ಕೈ ಬಿಡ್ತಾನೆ. ಪುಣ್ಯಾತ್ಮರಿಗೆ ಹಾಗಲ್ಲ, ಕೈ ಬಿಟ್ಟ ಹಾಗೆ ವ್ಯವಹರಿಸ್ತಾನೆ, ಕೊನೆಗೆ ಕೈ ಹಿಡಿತಾನೆ. ಈಗ ನಮ್ಮವರು ಅಳಿದಿದ್ದಾರೆ ಎನ್ನುವ ಕಾರಣಕ್ಕೆ ಅದು ನನ್ನ ಸೋಲು ಅಂತ ಭಾವಿಸಬೇಡ. ಪರ್ಯಾಯವಾಗಿ ನಿನ್ನ ಸೋಲಿಗೆ ನನ್ನ ಗೆಲುವು ಅಂತ ಭಾವಿಸ. ಗೊತ್ತಾಯ್ತು, ನನಗೆ ಆಗಲೇ ಗೊತ್ತಾಗಿದೆ. ಹೇಳುವುದಕ್ಕೆ ಸ್ವಲ್ಪ ದಾಕ್ಷಿಣ್ಯ ಆಗಿದೆ. ನಾನು ಸಿಂಹ. ಮತ್ತೆ ನಿನ್ನ ಮನೆಯಲ್ಲೂ ಕನ್ನಡಿ ಉಂಟಲ್ಲ? ಗೊತ್ತುಂಟು ನನಗೆ. ನನಗೆ ಸ್ವಸ್ವರೂಪ ಜ್ಞಾನ ಉಂಟು, ನಿನಗುಂಟಾ? ಇರಲಿ. ಅಲ್ಲ, ನನಗಿಲ್ಲ ಅಂತ ಭಾವಿಸು. ನನ್ನಲ್ಲೇ ಕುದುರೆಯನ್ನು ತೆಕ್ಕೊಂಡು ನನ್ನಲ್ಲೇ ನಿನ್ನ ಸವಾರಿಯ ಎಲ್ಲ ನೀನೇ. ಹೌದೇನು? ಈಗ ನಿನ್ನವರನ್ನೆಲ್ಲ ಚಾನಹಾನಿ ಮಾಡಿಬಿಟ್ಟಿದ್ದೇನೆ, ಗೊತ್ತುಂಟಾ ನಿನಗೆ? ಹೌದು, ಆದ್ರಿಂದಲೇ ನಾನೇ ಬರಬೇಕಾಯ್ತು. ಹೌದು, ನನಗಿರುವಂತಹ ಪರಾಕ್ರಮ, ನನ್ನಲ್ಲಿರುವಂತಹ ಸಾಮರ್ಥ್ಯ ಅದು ಎಂದಿಗೂ ಕೂಡ ನಿನ್ನಲ್ಲಿ ಉದ್ಭವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಬಿಡು, ಅದೆಲ್ಲ ತುಂಬಾ ಮಂದಿ ಹಾಗೆ ಹೇಳಿದ್ದಾರೆ. ಹೇಳಿದವರು ಯಾರು ಉಳಿಲಿಲ್ಲ. ನನ್ನೊಡನೆ ನಿನ್ನದು ಕಾಳಗ. ಹೌದು, ನಿನ್ನ ರಾಜ್ಯ ವಿಸ್ತಾರ ಮೊದಲೇ ಇಲ್ಲಿ ವಿಸ್ತಾರ ಆಗಿದೆ. ಮೀಕಾ, ಮುಂದುವರಿದು ಬಂದೆ ಅಂತಾದ್ರೆ ಕಾಲು ಕಡ್ದೇನು ನಾನು. ನನ್ನದು ನಾನು ನಿನ್ನ ನೋಡುವಲ್ಲ. ಅಲ್ಲಿಸಿದೆನೋ ದುರ ಮಲ್ಲ ಅಂದ್ರೆ ಪಾಲಾಗೆ ಇಲ್ಲ ನಿನ್ನಲ್ಲಿ ದ್ವೇಷ ಅಲ್ಲಿದ ಶೀಲಾಗ ಸಲ್ಲಿಸಿದ ಕಪ್ಪ ವಿತ್ತಪೇನೋ ಕಪ್ಪ ವಿತ್ತಪೇನೋ ಕೊಲ್ಲ ತುಳಿತಾನು ತಾವು ನನ್ನ ಕುವಿ ನನ್ನ ಕೈಯಲ್ಲಿ ಕತ್ತಿದ್ದದಲ್ವಾ, ನಿನ್ನ ಕೈಯಲ್ಲಿ ಬಿಲ್ಲು ಬಾಣಲ್ವಾ? ಹೌದು, ಹಾಗೆ ನನಗೆ ಹೊಡಿಲಿಕ್ಕೆ ಆಗಲಿಲ್ಲ. ಹಾಗೆ ಹೌದಾ? ಸ್ವಲ್ಪ ಗರಿಕೆ. ಯಾರಪ್ಪ ಅಲ್ಲಿ ಒಂದು ಬಿಲ್ಲು ಬಾಣ ಕೊಡಿ. ಬೇಡ ಬೇಡ ಬೇಡ, ಬಿಲ್ಲು ನನ್ನ ಹತ್ರ ಉಂಟು. ನಿನ್ನದು ಅದೇ ನನಗೂ, ನಿನ್ನದು ಬಿಲ್ಲು ಬಲ. ನನ್ನ ಹತ್ರ ಬಿಲ್ಲುಂಟು, ಆದ್ರೆ ಎಲ್ಲಿ ಉಪಯೋಗಿಸುವುದು ಅಂತ ಗೊತ್ತಾಗುವುದಿಲ್ಲ. ಅದೇ ನೀನು ಯಾವಾಗಲೂ ಹೇಳ್ಕೊಂಡು ಬರುವುದು ಬಿಲ್ಲು ಅಂತ ನಮ್ಗೆ ಗೊತ್ತಾಗಿದೆ. ಇವತ್ತು ಮಾತ್ರ ಕತ್ತಿ. ಹೋಗಲಿ. ಏನೋ ಒಂದು ಆಗಿ ಹೋಯಿತು. ಸೋತಿದ್ದಿ, ಏನೋ ಒಂದು ಆದದ್ದಲ್ಲ, ನೀನು ಸೋತಿದ್ದಿ. ನಾನು ಸೋತ್ನ? ನಿನಗೆ ಗೊತ್ತಾಗ್ಲಿಲ್ಲ ಮತ್ತೆ? ಇಲ್ಲಪ್ಪ, ಹೇಳಿ. ನೀನು ಅದರಲ್ಲೆಲ್ಲ ದೊಡ್ಡ ಜನ ಆಗುದು ಬೇಡ, ಸೋತದ್ದು ಸೋತದ್ದೇ. ಆ ಭಾಷೆ ಇಲ್ಲದ ಸಂತಾನಗಳು ಇಲ್ಲೇ ಕೂತಿವೆ ಮರೆದು ನನ್ನವರು. ಮತ್ತೆ ಇಲ್ಲಿ ಹೇಳಲಿಕ್ಕುಂಟು ಎಂತದ್ದು ಇವರು ಹೋಗಿ ಸೋತರು. ಹೌದು, ಹೌದಲ್ಲ, ಎಲ್ಲ ಸಮಯದಲ್ಲಿ ಒಳಗಿರ್ತಾರೆ. ನಿನ್ನನ್ನು ಅರ್ಥ ಹಾಳು ಮಾಡಿದ್ದೆ ಅವರೇ. ಇಲ್ಲದಿದ್ರೆ ನಿನ್ನನ್ನು ಹುರಿದುಂಬಿಸಿ ಇಲ್ಲಿವರೆಗೆ ಕರ್ಕೊಂಡು ಬಂದದ್ದೇ ಅವರು. ಯುದ್ಧ ಮಾಡು ಅಂತ. ಮತ್ತೆ ಆಯ್ತು, ಯಾರಲ್ಲಿ ಯುದ್ಧ ಮಾಡ್ತಾ ಇದ್ದೇನೆ ಎನ್ನುವಂತಹ ಪರಿಜ್ಞಾನ ಬೇಕು. ಏನು ನೀನು ಮಲ್ಲ ಸಾಹಸಿ, ಬಿಲ್ವಿದ್ಯಾ ಪ್ರವೀಣ, ನೀನೊಬ್ಬ ದೊಡ್ಡ ರಾಜ. ನಾನು ದೊಡ್ಡದು ಅಂತ ಹೇಳಿದ್ದಲ್ಲ, ನಿನಗಿಂತ ಸಣ್ಣದಲ್ಲ ಅಂತ ಅಷ್ಟೇ. ಆಯ್ತು, ನೀನೊಂದು ಕುಂಬಳಕಾಯಿ. ಅಲ್ಲ, ಅದು ನಿನಗೆ ಆಗುದಿಲ್ಲ ನಾಡಿದ್ದು ಕಡಿಲಿಕ್ಕೆ ಕುಂಬಳಕಾಯಿ.
ವೈಕುಂಠ ಸಮಾರಾಧನೆಗೆ. ನಿನ್ನ ಅಪ್ಪನದ್ದು. ಯಾರದ್ದು? ಅಲ್ಲ, ನಾನು ಹೇಳಿದ್ದು ಹಾ. ಇದು ಹಾ? ಎಲ್ಲ ಕೊಡ್ತೇನೆ ನಾನು. ಯಾವುದು? ಎಲ್ಲ ಕೊಡ್ತೇನೆ. ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರೆ ಯಾವುದು? ನಮ್ಮಲ್ಲಿ ತುಂಬಾ ಉಂಟು ಪೆಟ್ಟಿಗೆ. ನಿಮ್ಮಲ್ಲಿ ಇರುವ ಕಾರಣ ನಮಗೆ ಕೊಡಿ ಅಂತ ಹೇಳಿದ್ದಲ್ಲ. ನೀನು ಯುದ್ಧದಲ್ಲಿ ಸೋತಿದ್ದಿ ಎನ್ನುವ ಕಾರಣಕ್ಕೆ ಸಾಂಕೇತಿಕವಾಗಿ ಕಪ್ಪ. ನಮ್ಮಲ್ಲಿ ಇಲ್ಲದೆ ನಿಮ್ಮಲ್ಲಿಗೆ ಕೇಳಲಿಕ್ಕೆ ಬಂದದ್ದಲ್ಲ. ಏನು ಭಿಕ್ಷುಕರು ಅಂತ ಭಾವಿಸಿದ್ದೆ ನೀನು? ನನ್ನಲ್ಲಿ ಉಂಟು ಕೊಡ್ತೇನೆ ಅಂತ ಅಹಂಕಾರ ಅವನದ್ದು ಕಡಿಮೆ ಆಗಲಿಲ್ಲ ಸ್ವಲ್ಪ. ಓಯ್, 25 ಪೆಟ್ಟಿಗೆ ಉಂಟು, ಅದನ್ನು ಹೊರಲಿಕ್ಕೆ ಜನ ಇಲ್ಲ. ಅದನ್ನು ನೀವಾದ್ರೂ ಕೊಂಡೋಗಿ. ಅದನ್ನು ಹೊರಲಿಕ್ಕೆ ನಾನಲ್ಲ, ನೀನು ಜೊತೆಯಾಗಿ ಬರಬೇಕು ಆ ಪೆಟ್ಟಿಗೆಯನ್ನು ಹೊರತುಕೊಂಡು. ಆಯ್ತು ಸ್ವಾಮಿ, ಹಾ. ನಿಮ್ಮ ಪರಾಕ್ರಮವನ್ನು ನಾನು ಮೆಚ್ಚಿಕೊಂಡೆ. ಹಾ. ಏನೋ ನನ್ನಲ್ಲಿ ಪರಾಕ್ರಮ ಇದೆ ಅಂತ ಹೇಳಿ ಅಹಂಕಾರದಿಂದ ನಿಮ್ಮೊಡನೆ ಕಾಳಗವನ್ನು ಮಾಡುವುದಕ್ಕೆ ನಾನು ಬಂದೆ. ಹಾ. ಹಾಗಿದ್ರೆ ಯಾವುದು ನಾವು ಹೇಳಿದಾಗ ನಡೆಯುವುದಿಲ್ಲ ಎನ್ನುವುದು ಈಗ ಗೊತ್ತಾಯಿತು. ಹಾ. ನಮ್ಮೊಳಗಿನ ಮಿತ್ರತ್ವ ಇರಲಿ. ಹಾ. ಯವನೇಶ, ನಿನ್ನ ಜೊತೆಯಲ್ಲಿ ವಿರೋಧವನ್ನು ಕಟ್ಟಿಕೊಡಬೇಕು ಎನ್ನುವುದು ನನ್ನ ಅಂತರಂಗದ ಅಪೇಕ್ಷೆ ಅಲ್ಲ. ಯಾಕಂದ್ರೆ ಅಖಂಡ ಆರ್ಯಾವರ್ತವನ್ನು ಏಕ ಶ್ವೇತಛತ್ರದ ಅಡಿಯಲ್ಲಿ ನಿಲ್ಲಿಸಬೇಕು ಎನ್ನುವುದೇ ನನ್ನ ಧ್ಯೇಯೋದ್ದೇಶ. ಯಾಕೆ ಬೇಕಾಗಿ ಭರತ ವರ್ಷವನ್ನು ವಿಶ್ವಗುರುವನ್ನಾಗಿಸಬೇಕು. ನಮ್ಮದಾದಂತಹ ಸನಾತನತೆ, ನಮ್ಮದಾದಂತಹ ಧಾರ್ಮಿಕತೆ, ನಮ್ಮದಾದಂತಹ ವೈದಿಕ ಪರಂಪರೆ ಇದನ್ನೆಲ್ಲ ಹಾಳೆಸಗುವಲ್ಲಿ ನಿಮ್ಮಂಥವರ ಕೊಡುಗೆ ತುಂಬ ಉಂಟು. ಆದ್ರಿಂದ ಉದ್ಧಾರವು ನಿಮ್ಮಿಂದಲೇ ಆಗಬೇಕು ಎನ್ನುವ ಕಾರಣಕ್ಕೆ ಮೊದಲು ನಿನ್ನಲ್ಲಿಗೆ ಬಂದ. ಆಯ್ತು ಸ್ವಾಮಿ, ಹಾ. ಎಲ್ಲವರಿಗೂ ನಾನು ಇದನ್ನು ಹೇಳ್ತೇನೆ. ನಾನು ಹೇಳು. ಯಾರು ಕೂಡ ಹಾ. ಇಂಥದ್ದೊಂದು ಬೇಡದ್ದು ಮಾಡಬಾರದು ಅಂತ. ಆಯ್ತು. ಮಾಡುವುದು ಕಂಡ್ರೆ ಒಬ್ಬರಿಗೂ ದಾಡಿ ಇರ್ಲಿಕ್ಕಿಲ್ಲ. ನಿಮಗೆ ಕುದುರೆ ಬೇಕಿದ್ರೆ ಬನ್ನಿ. ಆಯ್ತಾ? ಓ, ಕುದುರೆ ನಮಗೆ ಸಮಸ್ಯೆ ಆಗುವಾಗಲ್ಲ. ಹೋಗು ಕೊಡ್ತೇನೆ. ಹೋಗು. ಇರ್ಲಿ, ಇಲ್ಲಿಂದಲೇ ಮೊದಲುಗೊಂಡು ಕೆಳಗೆ ಇರುವಂತಹ ಶರದಿಯ ಹೊರಗು ನಮ್ಮ ದಿಗ್ವಿಜಯ ವ್ಯಾಪಿಸಲಿ. ಗರುಡ ಗಮನನೋ ಜಾನಿಪೆ ನಿರಶನದಿಂದ ಒಡಲಾಡಿದ ಭಕ್ತಿಗೆ ಗಿಂದಲಿತ ನಿರತಳಿ ತುತಿಸುವೆ ಅನವರತ ದೇವ. ಗರುಡ ಗಮನನ ಆರ್ಯಾವರ್ತವನ್ನೆಲ್ಲ ಗೆದ್ದಾದ ಮೇಲೆ ನನ್ನ ಅರಮನೆಯನ್ನು ಸೇರಿಕೊಂಡೆ ಅಂತಾದ್ರೆ ನನ್ನ ಮಕ್ಕಳು ಆ ಬೆಳೆಯ ಬಾಯಿಯಲ್ಲಿ ಹೇಳಿದಂತಹ ಮಾತುಗಳನ್ನು ಕೇಳುವಾಗ ಎಂತಹ ಕಲ್ಲೆದೇವನಿಗೂ ಮನಸ್ಸು ಕರಗಲೇಬೇಕು. ಅಪ್ಪ ದಿಗ್ವಿಜಯ ಬೇಡ, ಈ ಸಾವು ನೋವುಗಳು ನಮಗೆ ಬೇಡ ಎನ್ನುವ ಹಾಗೆ ಮಕ್ಕಳ ವಾಂಛಿತವನ್ನು ಅರಿತಂತಹ ನಾನು ಮತ್ತೊಮ್ಮೆ ರಣದಾರುಣಿಯನ್ನು ಸೇರಿದೆ. ಯಾವುದನ್ನು ಕಾಣುತ್ತಾ ಇದ್ದೇನೆ? ಅದೆಷ್ಟೋ ಹೆಂಗಳೆಯರು ತಮ್ಮ ಮಕ್ಕಳನ್ನು ಕಳಕೊಂಡ್ರು, ಅದೆಷ್ಟೋ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನು ಕಳಕೊಂಡ್ರು, ಅದೆಷ್ಟೋ ಸಹೋದರಿಯರು ತಮ್ಮ ಒಡಹುಟ್ಟುಗಳನ್ನು ಕಳಕೊಂಡ್ರು. ಹಾಗಾದರೆ ಈ ಸಾವು ನೋವಿನಿಂದ, ಈ ರಕ್ತಪಾತದಿಂದ ಗೆದ್ದಂತಹ ರಾಜ್ಯ ನನಗೆ ಬೇಕೇ? ಅಂತಹ ಭೋಗವನ್ನು ನನ್ನಂತಹ ಒಬ್ಬ ಹರಿಭಕ್ತ ಅನುಭವಿಸಬೇಕೆ? ಖಂಡಿತವಾಗಿಯೂ ಬೇಡ. ಆ ಕಾರಣದಿಂದ ಬಾಲ್ಯವನ್ನು ಕಳೆದಾಗಿದೆ, ಯೌವನವನ್ನು ಸೇರಿಯಾಗಿದೆ, ಇನ್ನು ವೃದ್ಧಾಪ್ಯ ಆವರಿಸ್ತಾ ಉಂಟು. ಹಾಗಾದರೆ ಇದೇ ಸುಸಂದರ್ಭ ಎನ್ನುವ ಹಾಗೆ ಭಾವಿಸಿ ರಾಜ್ಯವನ್ನು ಮಕ್ಕಳಿಗೆ ವಹಿಸಿಕೊಟ್ಟು ವಾನಪ್ರಸ್ಥವನ್ನು ಸೇರ್ತೇನೆ ಅಂತ ಪುರದ ಹೊರವಲಯಕ್ಕೆ ಬಂದಿದ್ದೇನೆ. ಇಲ್ಲೊಂದು ಎಲೆಮನೆಯನ್ನು ರಚಿಸಿ ಋಷಿ ಸದೃಶವಾದಂತಹ ಜೀವನವನ್ನು ಸವೆಸಬೇಕು ಎನ್ನುವ ಹಾಗೆ ಸಂಕಲ್ಪಿಸಿ 3 ಹೊತ್ತು ಆಹಾರ ಸೇವಿಸ್ತಾ ಇದ್ದಂತಹ ನಾನು ಅದನ್ನು 2 ಹೊತ್ತಿಗೆ ಮಾಡಿದೆ. ತದನಂತರ 1 ಹೊತ್ತಿಗೆ. ಈಗ ಘನ ಆಹಾರ ಯಾವುದನ್ನು ಸ್ವೀಕರಿಸ್ತಾ ಇಲ್ಲ. 1 ಹೊತ್ತಿಗೆ ದ್ರವಾಹಾರವನ್ನು ಸ್ವೀಕರಿಸಿ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ನೋಡೋಣ, ಹರಿಭಕ್ತರನ್ನು ಹರಿ ಯಾವತ್ತೂ ಕಾಯ್ತಾನೆ. ಆ ಹರಿನಾಮ ಸ್ಮರಣೆಯಲ್ಲಿ ನಿರತನಾಗುತ್ತೇನೆ. ಇಂದಿರಾದವನ ಪೂಜಾ ನಿರತನಾಗಿ ಶ್ರೀ ಗೋವಿಂದ ಪಣಿಶಯನ ಕಮಲಾಕ್ಷ ನರಗರಿ ವಿಷ್ಣುವೆಂದು ನುತಿಸುತ್ತಿದ್ದ ಬಂದನಲ್ಲಿಗೆ ಕುಂಭಜ ವೇಗವಾದಲಿ ಇಂದ್ರದ್ಯುಮ್ ಯೋಗವಾರ್ತೆಯ ತಿಳಿಯಲು ಕುಂಭ ಸಂಭವನ ಅಂತ ಅಗತ್ಯನಾದಂತ ನಾನು ದೇವಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಬರುವಾಗ
ನನ್ನ ಮಿತ್ರನನ್ನು ನೋಡುವ ತವಕ ನನಗಾಯಿತು. ಅರಮನೆಗೆ ಹೋದಾಗ ಅವ ಇಲ್ಲ ಕಾಂತಾರವನ್ನು ಸೇರಿದಾನೆನ್ನೋ ವಿಚಾರವನ್ನು ತಿಳಿದು ಅವನ ಹತ್ರ ಮಾತಾಡೋದಕ್ಕೆ ನೇರವಾಗಿ ಬಂದಿದ್ದೇನೆ. ಓ ಇಲ್ಲಿ ಕಾಣ್ತಾ ಇದೆಯಲ್ಲ, ಮೌನೀಂದ್ರನೆಲ್ದ ಭೂಪನೊಳು ಓಹೋ ಏನಿದೆ ನಿದು ಸುವ್ರತಗಳು. ಚೋಣೀಶ ಯಾವಾಗ ಪ್ರಾರಂಭಿಸಿದೆ, ಚೋಣೀಶ ಯಾವಾಗ ಪ್ರಾರಂಭಿಸಿದೆ, ನಮ್ಮ ಸ್ಥಾನವ ತೆಗೆಯುವ ಯೋಚನೆಯಲ್ಲಿ ಬೆಳೆಯ. ಚೋಣೀಶ ಯಾವಾಗ ಪ್ರಾರಂಭಿಸಿದೆ ನೀನು, ನಮ್ಮ ಸ್ಥಾನವ ತೆಗೆಯುವ ಯೋಚನೆಯಲ್ಲಿ ಬೆಳೆಯ. ಅಯ್ಯೋ ಪ್ರಿಯ ಮಹಾರಾಜ, ಓಂ ನಮೋ ಭಗವತೆ ವಾಸುದೇವ. ನಿನ್ನ ಪುರವನ್ನು ನಾನು ಸೇರಿದಾಗ ನೀನು ಕಾಂತಾರವನ್ನು ಸೇರಿದ ವಿಚಾರವನ್ನು ತಿಳಿದು ನಿನ್ನಲ್ಲಿ ಮಾತಾಡೋದಕ್ಕಾಗಿ ಬಂದಿದ್ದೇನೆ. ಲೋಕದ ಕ್ಷೇಮದ ಬಗ್ಗೆ, ನಿನ್ನ ರಾಜ್ಯದ ಬಗ್ಗೆ, ಅಲ್ಲಿ ಜುಳಿದು ಹರಿತಿರುವಂತಹ ಆ ನೀರಿನ ತಟಾಕದಲ್ಲಿ ನಾವಿಬ್ಬರು ಕೂತ್ಕೊಂಡು ಮಾತಾಡುವ. ಹೇಳಯ್ಯ ಹೇಳಯ್ಯ, ಬಾ ಹೋಗುವ. ಕರುವು ಹೆಚ್ಚಿದ ನರಳಿಪ ಹರಳಿಪ. ಕರುವು ಹೆಚ್ಚಿದ ನರಳಿಪ ನಿನ್ನನ್ನು ಕರೆಯಲು ಧ್ಯಾನದಲ್ಲಿ ಗರುಡನಾಗಿ ಕುಳಿತಿರುವೆ ಎಂಬುದನ್ನು ಹರಿಸುವೆ ನಿನಗೆ ಅಂತಾರೆ. ಅಯ್ಯ ಇಂದ್ರನಿಗುರೆ, ಸಕಲ ಸಾಮ್ರಾಜ್ಯವನ್ನು ಗೆದ್ದು ಎಲ್ಲರೂ ನನ್ನ ವಶವರ್ತರಾಗಿದ್ದಾರೆ. ನನ್ನ ಸಂಪತ್ತಿನ ಬಗ್ಗೆ ನಿನ್ನ ಯೋಗ್ಯತೆ ಏನು ಅಂತ ಹೇಳಿ ನಮ್ಮ ಸ್ಥಾನವನ್ನು ಕಸಿದುಕೊಳ್ಳೋಕೆ ಬೇಕಾಗಿ ಇಲ್ಲಿ ಜಪ ಮಾಡ್ತಾ ಕೂತಿದ್ಯಾ. ಹಾಗಾದ್ರೆ ನಿನಗೆ ಮನ ತುಂಬಿದೆ ಅಂತ ಅರ್ಥ. ಮನ ತುಂಬಿದ ನಿನ್ನನ್ನು ಹೀಗೆ ಬಿಡ್ತೇನೋ? ನಿನ್ನಲ್ಲಿ ಬೇಕಾದಷ್ಟು ಧನಬಲ ಐಶ್ವರ್ಯ ಇದೆ, ಅಂತಸ್ತಿಗೆ ಅಂತ ನೀನು ಯೋಚನೆ ಮಾಡೋದಕ್ಕೆ ಅಗತ್ಯ ಇಲ್ಲ. ನನ್ನಲ್ಲಿ ಯಾವುದಿಲ್ಲದ್ರು ಅಪಾರವಾದಂತಹ ತಪಸ್ಸಿನ ಬಲ ಇದೆ. ಮನ ತುಂಬಿದಂತ ನೀನು ಮಗ ಕೆಡವಾಗಿ ತಪ್ಪಾಯಿತು ಮುನಿಕುಲ ರತ್ನ ಅಗತ್ಯ. ತಪ್ಪಾಯಿತು ಅಲ್ಪನ ಅಪರಾಧ ನಿನಗಿದು ಸ್ತುತ್ಯ. ಒಪ್ಪಿ ಮಂದಿಸಿ ಸಲಗೈ ಗುಣಸಿಂಧು ದರ್ಪವ ತೋರ್ತಿ ತಿಳಿದು ಮನತೋ ತಪ್ಪಾಯ್ತು. ಪ್ರಭೋ ಪ್ರಭೋ ಪ್ರಭೋ, ಇಂದ್ರದ್ಯುಮ್ನ, ಎಂತಹ ಅನಾಹುತವನ್ನು ಗೈದು ಬಿಟ್ಟಿರಿ ಜೀಯ. ತಮ್ಮ ಮುಂದೆ ಅಹಂಕಾರ ಭರಿತನಾಗಿ ವ್ಯವಹರಿಸಿದ್ದೇನೆ ಎನ್ನುವ ಕಾರಣದಿಂದ ಘೋರವಾದ ಶಾಪವನ್ನಿತ್ತಿರೆ. ಶಾಪವನ್ನು ಕೊಡುವುದಕ್ಕಿಂತ ಅರೆಗಳಿಗೆ ಮುಂಚಿತವಾಗಿ ಪ್ರಕರಣದ ಬಗ್ಗೆ ಸಮಗ್ರವಾಗಿ ನಿಮ್ಮ ಜ್ಞಾನ ದೃಷ್ಟಿಯಿಂದ ನೋಡುತ್ತಿದ್ದರೆ ಇಂತಹ ಸಂದಿಗ್ಧತೆ ಬರ್ತಿರ್ಲಿಲ್ವೋ ಏನೋ. ಆದರೆ ಏನು ಮಾಡೋಣ ಹೇಳಿ, ಪರಮ ಧಾರ್ಮಿಕನಾಗಿ ರಾಜನಾದರೂ ರಾಜಋಷಿಯಂತೆ ವ್ಯವಹರಿಸುವ ಈ ಇಂದ್ರದ್ಯುಮ್ನನ ಬದುಕಿನಲ್ಲಿ ಕೊರತೆಯನ್ನು ಕಂಡಿರೆ ಪ್ರಭೋ. ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರೇ ಬಹುದುರ್ಧಾರೆ ಎನ್ನುವಂತಹ ಹುಟ್ಟು ಸಾವುಗಳ ಕರ್ಮಬಂಧದ ವ್ಯವಹಾರ ಬೇಡ. ಹರಿಲೋಕವನ್ನು ಸೇರಬೇಕು, ಹರಿನಾಮ ಸ್ಮರಣೆಯನ್ನು ಪಠಿಸಬೇಕು ಎನ್ನುವ ಉದ್ದೇಶದಿಂದ ಹರಿನಾಮ ನಿರತನಾಗಿದ್ರೆ ಶಾಪವಾಕ್ಯವನ್ನು ಕೊಟ್ಟು ಬಿಟ್ಟಿರಲ್ಲ ಪ್ರಭು. ಓರಗೆಯಲ್ಲಿ ನಿಮಗೆ ಗೆಳೆಯ ನಾನು, ವಿದ್ಯಾಭ್ಯಾಸವನ್ನು ಜೊತೆಯಾಗೇ ಮಾಡಿದವರು, ನನ್ನ ಗುಣವನ್ನು ಅರ್ಥವಿಸಿಕೊಳ್ಳದಾಗಿ ಹೋದಿರೆ ಜೀಯ. ನಾ ಮಾಡಿದ ಯಾವ ತಪ್ಪಿಗೆ ಪ್ರಭು ಇಷ್ಟು ದೊಡ್ಡ ಶಿಕ್ಷೆ? ಯಾವ ತಪ್ಪಿಗೆ?
ಮೂದಗೆ ಸಹಸ್ರ ವರುಷಗಳು ಕಳೆದ ಕಾಲದಂದಿಗೆ ಸಹಸ್ರ ಮುಖದಾಯುಧ ಸಹಸ್ರ ಮುಖದಾಯುಧನು ನಿಲ್ನೆಡೆಗೆ ಹೊಂದಿ ಸಹಸ್ರ ವರುಷವು ಕಷ್ಟ ಪಡೆಯ ನಿನಗಂದ ಅಭಯವನ್ನೀವನು ಹಿಂದೆ ಸಹಸ್ರದಿ ಜಪಗೈದ ನಿಲ್ಲುವನು ಬಂದು ಒಯ್ಯುವ ಸಹಸ್ರ ಫಣಿಗಿಗನ ಬಳಿಗಾಗಿ ಹಿಂದಿನ ಸಹಸ್ರ ನೃಪರು ಕೀರ್ತಿ ಪಡೆಬೆದ್ದಿಟ ತೆರಳುವುದು ತವಿಸಿದ ಅಯ್ಯ ಇಂದ್ರಜಿಮ್ನ, ಮಹರ್ಷಿಯೇ, ನನ್ನ ಶಾಪದಿಂದ ನೊಂದೆಯ ಮಗು ನೀನು. ಬೇರೆ ಯಾವ ವಿರೋಧವನ್ನು ಮಾಡುವುದಕ್ಕೆ ಸಾಧ್ಯ ಉಂಟು ಪ್ರಭು? ಷಡ್ವೈರಿಗಳನ್ನು ತ್ಯಜಿಸಿ ಪಂಚೇಂದ್ರಿಯಗಳನ್ನು ಬಿಗಿಡಿದು ದೃಷ್ಟಿಯನ್ನು ನಾಚಿಕಾಗ್ರದಲ್ಲಿ ಕೇಂದ್ರೀಕರಿಸಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಿಸುವಂತ ನನಗೆ ಹಾ. ಇದಕ್ಕಿದ್ದಾಗೆ ನಿನ್ನ ದರ್ಶನ ಭಾಗ್ಯ ಆಗಬೇಕು ಅಂತ ಹೇಳಿ ಹಾ. ಸ್ವರ್ಗದಿಂದ ನೇರವಾಗಿ ಭೂಲೋಕಕ್ಕೆ ಬಂದೆ. ಹಾ. ಹಾಗಾದ್ರೆ ಯಾಕೆ ನನಗೆ ಪಕ್ಕ ಯೋಚನೆ ಉಳಿತು ನನಗೆ ಗೊತ್ತಿಲ್ಲ. ಹಾ. ನಮ್ಮ ಹಣೆಯಲ್ಲಿ ಬರೆಯುವವರೇ ಹಾಗೆ ಬರೆದಿದ್ದಾರೆ. ಹಾ. ನಾವು ಸಜ್ಜನರು ಯಾವುದೇ ಕಾರಣಕ್ಕೆ ಕೋಪಗೊಳ್ಳುವಾರ್ದಂತ ನನಗೆ ಗೊತ್ತಿದ್ರು ಹೌದು. ತಕ್ಷಣ ನನ್ನ ಬಾಯಲ್ಲಿ ಆ ಮಾತುಗಳು ಬಂದೋಯ್ತು. ಹಾಗಾದ್ರೆ ಯಾಕೆ ಇದಕ್ಕೆ, ಯಾಕೆ ಹೀಗೆ, ಹೀಗಾಗುವುದಕ್ಕೆ ಕಾರಣ ಏನು 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 ಅಂತ ಯೋಚನೆ ಮಾಡಿದೆ. ಹಾ. ಬಾಲ್ಯದಲ್ಲಿ ನೀನು ನಾನು ಒಟ್ಟಿಗೆ ಇದ್ದವರು, ನನ್ನ ದರ್ಶನಕ್ಕಾಗಿ ನೀನು ಸದಾಕಾಲ ಬರ್ತಿದ್ದವರು. ಹಾಗಾದ್ರೆ ಹೀಗೆ ಆಗಿ ಆಯ್ತು. ಯಾಕೆ? ಬರೆಯುವವರೇ ಹಾಗೆ ಬರ್ತಿದ್ದಾರೆ ಅಂದಾದ್ಮೇಲೆ ತಿದ್ದಲಿಕ್ಕೆ ನಾವು ಯಾರೂ ಸಮರ್ಥರಲ್ಲ. ಆದ್ರೆ ಒಮ್ಮೊಮ್ಮೆ ವಜ್ರದಂತೆ ಕಠೋರವಾದರೂ ಮತ್ತೊಮ್ಮೆ ಹೂವಿನಂತೆ ಮೃದು ಎಂಬುದನ್ನು ನೀನು ಕೇಳಿದೆಯಲ್ವೇ? ನಾನು ಅದನ್ನೇ ಹೇಳುವುದು. ಹಾ. ನೀವು ಮಾತು ಮಾತಿಗೆ ಬರ್ದವರು ಹಾಗೆ ಬರ್ದಿದ್ದಾರೆ ಅಂತ ಹೇಳುತ್ತಾ ಇದ್ದೀರಿ. ಹೌದು. ಬರೆಯುವವರು ಹೇಗೆ ಬರೀಲಿ ಪ್ರಭು, ಹಾ. ನಮ್ಮ ಸ್ವಂತಿಕೆ ಅನ್ನೋದಿಲ್ವೇ? ಆದ್ರೆ ಕಾಲಚಕ್ರದ ದವಡೆಗೆ ಸಿಲುಕದವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಸರಿ. ಇದಕ್ಕೆಲ್ಲ ಮೂಲ ಕಾರಣ ಯಾವುದೋ ಒಂದು ಉದ್ದೇಶ ಇಲ್ಲೇ ಬೇಕಲ್ವೇ? ಸರಿ, ತಮ್ಮಂತಹ ಕ್ರಾಂತದರ್ಶಿಗಳಿದ್ದಂತಹ ಶಾಪವನ್ನು ನಾನು ಹೊರ್ತೇನೆ. ಹಾಗಂತ ನನ್ನದು ಪ್ರಶ್ನೆ ಒಂದೇ, ಯಾವುದು? ನಿಮ್ಮಂಥವರೆಲ್ಲ ಶೀಘ್ರ ಕೋಪಿಗಳೇ ವಿನಃ ದೀರ್ಘದ್ವೇಷಿಗಳಲ್ವಲ್ಲ? ಅಲ್ಲ. ಒಬ್ಬ ಚಕ್ರೇಶ್ವರನ ಈ ದಯಾನೀಯ ಸ್ಥಿತಿ ಎನ್ನುವುದು ನಿಮ್ಮಂಥವರಿಗೂ ಸಹ್ಯ ಅನ್ನಿಸ್ತದೆಯೇ? ಹಾಗಲ್ಲ ಮಗು. ಹಾ. ನಾನು ಹೇಳಿದಾಗೆ ಹಾಗಾದ್ರೆ ಇದರ ಹಿನ್ನೆಲೆಯಲ್ಲಿ ಯಾವುದೋ ಒಂದು ನಿಗೂಢವಾದ ರಹಸ್ಯ ಅಡಗಿಕೊಂಡಿದೆ ಎಂಬುದನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಂತೇಳಿ ನನ್ನ ಮಾತು ಖುಷಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇದಕ್ಕಿಂತ ಹಿಂದೆ ಸಹಸ್ರ ವರ್ಷಗಳಿಂದ ನಾನು ಹರಿನಾಮ ಸ್ಮರಣೆಯನ್ನು ಮಾಡಿದ್ದು ವ್ಯರ್ಥವಾಗಿ ಹೋಯಿತೆ? ಇಲ್ಲ, ಆಗುವುದಿಲ್ಲ. ಆದ್ರೆ ನನ್ನ ಶಾಪದ ಪ್ರಕಾರ ನೀನು ಆನೆಯಾಗಿ ಹುಟ್ಟಲೇಬೇಕು. ಮದಕ್ಕೆ ಪ್ರತೀಕವಾದಂತಹ ಮದಗಜವಾಗಿಯೇ ಹುಟ್ಟಬೇಕು. ಈ ಕಾಡಿನಲ್ಲಿ ಸಂಚಾರ ಮಾಡಲೇಬೇಕು. ಸರಿ. ಆದ್ರೆ ನಿನಗೆ ಪೂರ್ವ ನೆನಪುಗಳೇ ಇರ್ತದೆ. ಯಾವ ಹರಿಸ್ಮರಣೆಯನ್ನು ನೀನು ಮಾಡ್ತಾ ಇದ್ಯಾ ಅದೇ ನೆನಪು ನಿನ್ನಲ್ಲಿ ಉಳಿತದೆ. ಹಾಗೆ ಎಷ್ಟೋ ವರ್ಷಗಳು ಹರಿನಾಮ ಸಂಕೀರ್ತನೆಯನ್ನು ಮಾಡುತ್ತಾ 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 ಕೊನೆಗೊಂದು ಕಾಲದಲ್ಲಿ 1000 ವರ್ಷ. ಹೌದು, ನಿಗಮ ವಂದ್ಯನು ನಿಗಮದೂರನು ನಿರ್ವಿಕಲ್ಪನು ನಿರ್ಲೇಪನು ಖಗ ಗಮನ ಗಮನೀಯ ಖಂಡಿತಳನಾದಂತ ಶ್ರೀಹರಿಯ ದಿವ್ಯ ದರ್ಶನ ನಿನಗೆ ಆಗುತ್ತದೆ. ಆಗ ಯಥಾಸ್ಥಿತಿ ನೀನು ದರ್ಶನದಿಂದ ಮತ್ತೆ ನೀನು ರಾಜನಾಗುತ್ತಿ, ನಿನ್ನ ಪುರವನ್ನು ಸೇರಿಸಿ ನಿನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ ಮಾಡ್ತಾ ಕೊನೆಗೆ ನಿನ್ನ ಇಚ್ಛೆಯಂತೆ ಮತ್ತೊಂದು ನಿನ್ನ ಕೈವಲ್ಯ ಪದವಿಯನ್ನು ನೀನು ಹೊಂದುತ್ತಿ. ಆಗಲೂ ತಾವು ಬರ್ತೀರಿ? ಪ್ರಸಂಗ ನೋಡಿಕೊಂಡು ಬರ್ತೀನಿ. ಜಯ ಜಯ ಜಯ
ಇಂದನಾಗ ರಾಹು ಸೋಕಿದ ಚಂದ್ರನೋದದಿ ಮೊಗದ ರಸಿಯರಾನನ ರಸಿಯರ ಆನನ ರಾಹು ಸೋಕಿದ ಚಂದ್ರನದಿ ಮೋಹದ ರಸಿಯರ ನನವು ಬಲು ರೂಪು ಕೆಡಲೇನೆ ನಲಿಕಂದರು ಹೂವಿನಿಂಗೆ ಬಲು ರೂಪು ಕೆಡಲೇನೆ ನಲಿಕಂದರು ಹೂವಿನಿಂಗೆ ರಾಹು ಸೋಕಿದ ಚಂದನಂದದಿ ಮೋಹದ ರಸಿಯರ ಕೆಡಲು ಏನು ಕಾರಣ ಊಹು ಗಂಧರ್ವ ನಾಮಕನಾದ ನಾನು ಓಲಗವನ್ನು ಕೊಟ್ಟ ಕಾಲಕ್ಕೆ ಯಾವಾಗಲೂ ನಗುಮುಖದಿಂದ ಸಭಾಸ್ಥಾನವನ್ನು ಪ್ರವೇಶ ಮಾಡುವ ನೀವು ಇಂದು ನೋಡಿದರೆ ನಿಮ್ಮ ಮುಖ ರಾಹು ಸೋಕಿದ ಚಂದ್ರನಂದದಿ ಕುಂದಿದ ಆನಂದದಿಂದ ಸಭೆಯನ್ನು ಪ್ರವೇಶ ಮಾಡಬೇಕು ಅಂತ ಇದ್ರೆ ಮೋಹದ ರಸಿಯರಾದ ನಿಮಗೆ ಏನಾಯ್ತೆ? ಗಂಧರ್ವ ಪತೆ ಕೇಳಿಂದೆಮ್ಮ ಭಿನ್ನಪವಾಗ ಎಮ್ಮ ಭಿನ್ನಪವ ಗಂಧರ್ವಪತಿ ಕೇಳಿದೆಮ್ಮ ಭಿನ್ನಪವ ತಂದುಕೊಳ್ಳದಿರು ಕೋಪವ ನೆನೆದೇವ ತಂದುಕೊಳ್ಳದಿರು ಕೋಪವ ಎಲೆದೇವ ಎನ್ನ ಭಿನ್ನಪವ ಹಿಂದೆಮ್ಮ ಮುಖವು ಕಂದಿದ ಕಾರ್ಯ ಬೇರೆ ಹಿಂದೆಮ್ಮ ಮುಖವು ಕಂದಿದ ಕಾರ್ಯ ಬೇರೆ ನಿನ್ನಿಂದಲವು ಪುರ ವೇಳೆ ಹೊರಡು ಹೊರಡು ಗಂಧರ್ವ ಪತಿ ಕೇಳಿದೆಮ್ಮ ಭಿನ್ನಪವ ತಂದುಕೊಳ್ಳದಿರು ಕೋಪವ ನೆಲೆದೇವ ಏನು? ನಾವು ಆಡುವಂತಹ ಮಾತನ್ನು ಆಲಿಸಬೇಕು, ಖಂಡಿತ. ಜೊತೆಗೆ ಪಾಲಿಸಬೇಕು. ಏನು? ಇಲ್ಲಿವರೆಗೆ ಹಾ. ಎಲ್ಲರೂ ಒಟ್ಟಾಗಿ ತೀರ್ಮಾನ ಮಾಡಿ ಬಂದಿದ್ದೇವೆ. ಏನಂತ? ನಮಗೆ ಆದಂತಹ ಬೇಸರ, ಏನು ಬೇಸರ? ಈ ಗಂಧರ್ವ ಲೋಕದಲ್ಲಿ ಹಾ ಎಲ್ಲವೂ ಇದೆ. ಹಾ
ಆದ್ರೆ ಎಲ್ಲವನ್ನು ನೋಡಿ ನೋಡಿ ನಮಗೆ ಸಾಕಾಗಿ ಹೋಯಿತು. ಹೌದಾ? ಅದಕ್ಕಾಗಿ ಮನಸ್ಸಿಗೆ ಬೇಸರ. ಹಾಗಾಗಿ ಈ ಸ್ಥಳವನ್ನು ಬಿಟ್ಟು ಎಲ್ಲಿಯಾದ್ರೂ ಒಂದು ದೂರ ತಿರುಗಾಟಕ್ಕೆ ಹೋದ್ರೆ ದೂರಕ್ಕ? ಹೌದು. ಎಲ್ಲಿಗೆ ಹೋಗು? ಶರಕೇಳಿಯಾಡುವ ಬರಿತ ಕಾಂಕ್ಷೆಯಲ್ಲಿ ನಮಗೆ ಬೇಸರವಾಗಿದೆ. ಜಲಕ್ರೀಡೆ ಆಡಬೇಕು. ಜಲಕ್ರೀಡೆ? ಆದರೆ ಇಲ್ಲಿ ಅಲ್ಲ. ಮತ್ತೆ ಇಲ್ಲಿ ಏಕೆ ಬರಲಿ? ಏಕೆ ಬಲ್ಲೆ? ಇಲ್ಲಿ ಯಾವತ್ತು ನೋಡಿದರು ನೋಡಿದನ್ನೇ ನೋಡುವುದು, ಕೇಳಿದನ್ನೇ ಕೇಳುವುದು. ಹಾಗಾಗಿ ಬೇರೊಂದು ವಾತಾವರಣದಲ್ಲಿ ನಿಮ್ಮ ಜೊತೆ ಜಲಕ್ರೀಡೆ ಈಗ ಬೇರೆ ನೋಡ್ಬೇಕು. ಎಲ್ಲಿಗೆ ಹೋಗುದು? ಧರೆಯೊಳಗಿದೆ ಶ್ರೇಷ್ಠ ಕರುಣಾಸಾಗರ ಜತೆ ಕರೆಸಿ ನೀವು ಕರುಣಾಸಾಗರ ಜತೆ ಕರೆಸಿ ನೀವು ಅರಸಿಯರುಗಳ ಭೀಷ್ಟವ ಸಲಿಸಿಂದು ಈ ಅರಸಿಯರ ಭೀಷ್ಟವ ಸಲಿಸುವುದು
ದೇಶಕ್ಕೆ ಹೋಗುವುದು ಹಾ. ಅದನ್ನು ಕೂಡ ತೀರ್ಮಾನ ಮಾಡಿ ಬಂದಿದ್ದೇವೆ. ಅದು ಬಹಳ ಪ್ರಾಮುಖ್ಯ. ಹಾ. ಹಾ. ಪ್ರಭು ಏನು? ಎಲ್ಲೆಲ್ಲಿಗೋ ಹೋಗುವುದಲ್ಲ, ಮತ್ತೆ ಧರೆಯಲ್ಲಿ ಇರುವಂತಹ ಹಾ. ಕಮಲಕಾತ್ಸಾರ ಹಾ. ಅಲ್ಲಿಗೆ ನಾವು ಹೋದೆವು ಅಂತಾದ್ರೆ, ಹೋಗಿ ಅಲ್ಲಿರುವಂತಹ ಆ ತಂಪಿನ ನೀರಲ್ಲಿ ನಾವು ನೀರಾಟವನ್ನು ಆಡಿದೆವು ಅಂತಾದ್ರೆ ಆದ್ರೆ ನಮಗೊಂದು ಹೊಸತ್ತೇನೋ ನೋಡಿದಂತಾಗುತ್ತದೆ. ಹಾ. ಆದ್ರಿಂದ ಒಳ್ಳೆಯ ನಿರ್ಧಾರ ನಿಮ್ಮ. ಹೌದು. ಯಾಕೆ ಹಾ. ಗಂಧರ್ವ ಪತಿಯಾಗಿ ಸತಿಯರಾದ ನಿಮ್ಮ ಇಷ್ಟಾರ್ಥವನ್ನು ಈಡೇರಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡಿದ್ದೇನೆ. ಜೊತೆಗೆ ಅದಕ್ಕಾಗಿ ನೀವು ಆಡಿದ ಮಾತನ್ನು ಹಾ. ಅದು ಸರಸವಾದುದು ಅಂತ ನಾನು ಆಲಿಸಿದ್ದು. ಹಾ. ಇನ್ನು ತಡೆ ಮಾಡುವುದಕ್ಕೆ ಎಲ್ಲರೂ ಒಟ್ಟಾಗಿ ನೇರವಾಗಿ ಭೂಲೋಕಕ್ಕೆ ಆಡಿದರ ವಾರಿ ಕಿಳಿಯ ಆಡಿದರ ವಾರಿ ಕಿಳಿಯ ಗಂಧರ್ವರೆಲ್ಲ ನೋಡಿ ತಡೆಯ ಸುತ್ತು ವಲಯವ ವಾರಿ ಕಿಳಿಯ ಆಡಿದರ ವಾರಿ ಕೇಳಿಯ ಆಡಿದರ ವಾರಿ ಕೇಳಿಯ ಗಂಧರ್ವರೆಲ್ಲ ನೋಡಿ ಆಡಿದರು ಕೇಳಿ ಆಡಿದರು ವಾರಿ ಕೇಳಿ ಆಡಿದರು ವಾರಿ ಆಡಿದರ ವಾರಿ ಕೇಳಿಯ ನೋಡಿ ತಡೆಯ ಸುತ್ತು ವಲಯವ ಗಂಧರ್ವರೆಲ್ಲ ನೋಡಿ ತಡೆಯ ಆಹಾ ನೋಡಿ ತಡೆಯ ಆಹಾ ನೋಡಿ ತಡೆಯ ಸುತ್ತು ವಲಯವ ಆರಿ ಕೇಳಿಯ ಇಡಿ ಜಲವ ಪಿಡಿದು ಕರವ ಮಾಡಿ ನಗೆಯ ಜಲೆಯ ನಗೆಗೆ ಇಡಿ ಜಲವ ಪಿಡಿದು ಕರವ ಮಾಡಿ ನಗೆಯ ಜಲಗೆ ನೆಗೆಗೆ ಗೂಢ ತಿಳಿಯದಂತೆ ಬಳಿಯಲ್ಲಾಡಿಕೊಂಡು ಸುಳಿದು ಎಡಿ ಮರದಿಂದಾಳ ಶೋಧಿಸಿ ಆಳ ಶೋಧಿಸಿ ಏರಿ 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 ಆ
ನಿಯಮಿವರನ ಕಾಣುತ್ತೇನೆ ಬದಿಗೆ ನೀರಾಟ ಬೇಕೆ ಪ್ರಾರಬ್ಧ ಪಿಡಿದು ಗತಿಗಿಡಿಸಿತು ಪರಾಗಿ ಕ್ಷಿತಿಗೆ ಸುಮ್ಮನೆ ಬಂದೆವು ಗಂಧರ್ವ ಪುರವಿ ಕಿತವಾಗುತ್ತಿತ್ತು ನಿಜವೋ ಬನ್ನಿ 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 ಹೋಗುವ, ನಮ್ಮ ಪುರಕ್ಕೆ ನಾವು ಹೋಗುವ. ಇನ್ನು ಆಟ ಪ್ರಾರಂಭ ಆಗಲಿಲ್ಲ, ಸಾಕು. ಇಲ್ಲ ಪ್ರಭು, ನಾವು ಮಾತ್ರ ಇದ್ದು ಆಟ ಆಡಿದೆವು ಅಂತಾದ್ರೆ ಅದು ನೀರಾಟ ಆಗುತ್ತದೆ. ಹೌದು. ಆದ್ರೆ ನಮ್ಮನ್ನುಳಿದು ಪರ ಪುರುಷರ್ಯಾರಾದರೂ ಬಂದು ನಾವು ಆಟವಾಡುವುದನ್ನು ನೋಡಿದೆವು ಅಂತಾದರೆ ಅದರ ಪರಿಣಾಮ ಏನು ಹೇಳಿ? ಪರಪುರುಷರು ಹೌದು ಇಲ್ಲಿ ಹೌದು. ಯಾರಿದ್ದಾರೆ? ಗಡ್ಡ ಬಿಟ್ಟಂತ ಒಬ್ಬ ಸನ್ಯಾಸಿ ಇಲ್ಲಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ಎಲ್ಲಿದ್ದಾನೆ? ಅಲ್ಲಿ ನೋಡಿ. ಒಬ್ಬ ಋಷಿಯನ್ನು ಎಂತ ಋಷಿ? ಋಷಿಯಲ್ಲ ನೀನು, ನುಸಿ. ಯಾಕೆ ಆ ಮಾತು? ವೇಷ ಮಾಡಿ ಬಂದು ಕೂತ್ರೆ ನಿನ್ನನ್ನು ಋಷಿ ತೋಪಿಗಳು. ಇದು ವೇಷ ಅಲ್ಲ, ಮತ್ತೆಂತದ್ದು? ದೇವರ ಮುನಿ ಎಂತ ತಪಸ್ಸನ್ನಾಚರಿಸಿದ ದೇವಲ ಮುನಿ ಅಲ್ಲ, ಕೇವಲ ಮುನಿ. ದೇವರ ಮುನಿ ಅದು ನಿನ್ನ ಪಾಲಿಗೆ ಮಾತ್ರ. ಅದೇ ದೇವಲ ಮುನಿ ನಾನು. ದೇವಲೋಕದಲ್ಲಿದ್ದವರನ್ನು ಸುಮನಸರು ಅನ್ನುತ್ತಾರೆ. ನಿನ್ನದೊಂದು ಹೂವಿನ ಮನಸ್ಸು ಇದು. ಮತ್ತೆ ಯಾ ಹೆಣ್ಮಕ್ಕಳನ್ನು ಸೇರಿಸಿಕೊಂಡು ಬಂದು ಋಷಿ ಮುನಿಯಾದ ನನ್ನ ಗಡ್ಡವನ್ನು ಜಗ್ಗಿದೆಯೇ ಅಲ್ಲ. ನೀನು ನೋಡಿದ್ದು ಸರಿಯಾ? ನಾವು ಜಲಕೇಲಿ ಆಡುವಾಗ ಜಲಕೇಲಿ ಎಂದು ಗಂಡಸರು ಇದ್ದಾರೆ ಇರುವುದು ನೋಡ್ಲಿಕ್ಕಿಲ್ಲ, ಬಂದು ಆಡುದೇ. ನಿನಗೆ ಇದೇ ಜಾಗವೇ? ನಾನು ಯಾವಾಗಲೂ ಹಿಂದೆ ಇರುವ ಅದೇ ಕಣ್ಣು ಮುಚ್ಚಿ ನೀನು ನೋಡಿದ್ಯಾಕೆ? ನಾನು ನೋಡಿದ್ದಲ್ಲ. ಈಗ ನನಗೆ ಸಮಸ್ಯೆ ಅಲ್ಲ, ಮತ್ತೆ ನೀವು ಆಟ ನಿಲ್ಲಿಸಿದ್ರು ಗೊತ್ತುಂಟು. ನಿಮ್ಮ ಆಟ ನಿಲ್ಲಲಿ, ಆಟ ಸಾಯ್ಲಿ. ನನಗೇನು ಬಿದ್ದು ಹೋಗ್ಲಿಲ್ಲ. ಯಾಕಂದ್ರೆ ತಪಸ್ಸನ್ನು ಆಚರಿಸೋ ಸದ್ದಾದಾಗ ಕಣ್ಣು ಬಿಟ್ಟು ನೋಡಿದ್ರೆ ನೀವು ಅರೆ ಬತ್ತನೆ ಹೆಣ್ಣು ಮಕ್ಕಳು ಸೇರಿಸಿಕೊಂಡು ನಿತ್ಯವೇ ವಾರಿಯಲಿ ಮಕರವಾಗಿ ನಿತ್ಯ ಮಕರವಾಗಿ ನಿಂತಿರು ಧರಣಿಯಾಗಿ ನೂತನು ನೀನೆಂದು ಬ್ರಹ್ಮಣ ಹುಟ್ಟಿಯರ ಅಳುತ್ತಲೆಂದರು ಪಾದಾದಿ. ಒಬ್ಬ ಋಷಿಯ ಗಡ್ಡವನ್ನು ಜಗ್ಗಿದಂತ ನಿನಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾವಾಗ ನೀರಿನಲ್ಲಿ ಬದುಕುವಂತಹ ಜೀವಿ ಮೊಸಳೆ, ದೊಡ್ಡ ಜೀವಿ, ಅದೇ ಜಾಗದಲ್ಲಿ ಬಂದು ನೀವೆಲ್ಲ ಆಡ್ತಾ ಇದ್ರಲ್ಲ, ನೀರಲ್ಲಿ ಆಡಿದ್ರೆ ಇಂದು ಮುಂದಕ್ಕೆ ನೀನು ಮಕರವಾಗಿ ಪಾಲಿಸು ಮೌನಿ ಪಾಲ ನಮ್ಮೆಲ್ಲರ ಬಾಳುವೆ ನೀ ಹಾಳು ಕೈವಿಯ ಕಾಲ ಬಿಡಿವೆವು ಪಾಲಿಸು ನಮ್ಮೆಲ್ಲರ ಬಾಳುವೆ ಜಗಿಸುವೆಯ ಮೌನಿ ಅಮ್ಮಂದಿರೇ, ನಮ್ಮಿಂದಾದಂತಹ ತಪ್ಪನ್ನ ಕ್ಷಮಿಸಬೇಕು. ಕೋಪಗೊಂಡಂತ ನೀವು ನಮ್ಮವರಿಗೆ ಶಪಿಸಿದಿರಿ. ಹೌದಮ್ಮ. ಇನ್ನು ಮುಂದಕ್ಕೆ ನಮಗಿರುವರು ಯಾರಿದ್ದಾರೆ
ನಮ್ಮವರು ಇಲ್ಲದೆ ನಾವು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮವರನ್ನ ಕೂಡಿಕೊಂಡು ನೀರಾಟಕ್ಕೆಂದು ಬಂದವರು ನಾವು. ನಿಮ್ಮನ್ನು ನೋಡಿ ಅವರಿಗೆ ನೀವಿಲ್ಲಿದ್ದೀರಿ ಎಂಬುದನ್ನು ತಿಳಿಸಿದವರು ನಾವು. ನಮ್ಮಿಂದ ತಪ್ಪಾಯಿತು. ಅಹಂಕಾರದಿಂದ ವರ್ತಿಸಿದಕ್ಕೆ ನಮ್ಮನ್ನ ಕ್ಷಮಿಸಬೇಕು, ಕ್ಷಮಿಸಬೇಕು. ಸುಮಕೋಮಲಯರೆ ವಿಭ್ರಮೆಗೊಳ್ಳಬೇಡಿ, ಕ್ರಮಗೈದನಿಗೆ ಕೊಟ್ಟೆ ನಮಿತ ಶಾಪವನು. ಹುಸಿಯಾಗಲುಂಟೆ ಕರುಣಿಸುವೆನ ಹುರಿಜಾಪನ, ಸಜನಾಭನ ಚಕ್ರದಿಸುಗಿ ಮುಂದೆ ವಿಭ್ರಮೆಗೊಳ್ಳಬೇಡಿ. ಕ್ಷಮಿಸಬೇಕು, ಕ್ಷಮಿಸಬೇಕು. ಅಮ್ಮ, ನಿಮ್ಮ ಕಣ್ಣೀರು ನನ್ನ ಪಾದವನ್ನು ಸ್ಪರ್ಶಿಸಿದಾಗ ಕೋಪದಲ್ಲಿದ್ದಂತಹ ನಾನು ಶಾಂತನಾಗಿದ್ದೆ. ಋಷಿಗಳು ಶೀಘ್ರ ಕೋಪಿಗಳು, ಅದರ ದೀರ್ಘ ದ್ವೇಷಗಳೇನೂ ಅಲ್ಲ. ಶಪಿಸಿದ್ದೀರಲ್ಲ. ಶಪಿಸಿದ್ದೇನಮ್ಮ. ನಾ ಕೊಟ್ಟ ಶಾಪದಂತೆ ಆಗ್ತಾ ಮಕರವಾಗಲೇ ಆಗಬೇಕು, ಆಗಿದ್ದಾನೆ ಕೂಡ. ಆದರೂ ನಿಮಗೊಂದು ದಾರಿ ಬೇಕಮ್ಮ. ಕೊಟ್ಟ ಶಾಪವನ್ನು ಹಿಂಪಡೆಯುವುದಕ್ಕೆ ಆಗುವುದಿಲ್ಲ. ಮತ್ತೆ ಕುರಿಶಾಪ ಒಂದಿದೆ. ಮುಂದಕ್ಕೆ ನಾರಾಯಣನಾದ ಕರೆದ ಚಕ್ರ ಆತನನ್ನು ಸ್ಪರ್ಶಿಸಿದಾಗ ಆತನ ಶಾಪ ವಿಮೋಚನೆ ಆಗದೆ ತಮ್ಮ ತಾಯಿ. ಅಷ್ಟರವರೆಗೆ ನೀವು ಕಾಯಲೇಬೇಕು. ಶಾಪವಿತ್ತ ನೀವೇ ಪರಿಮಾರ್ಜನೆಯ ದಾರಿಯನ್ನ ತೋರಿಸಿ. ಅಷ್ಟರವರೆಗೆ ನಾರಾಯಣನ ಭಜನೆ ಮಾಡಿಕೊಂಡು ಕಾಲವನ್ನು ಕಳೆಯುತ್ತಾರೆ. ಭಜನ ಪಾಗಲ ಗಜನ ಗುಪ್ತ ನರಪತಿ ಪತ್ತಿ ಪರಿವಾರಗಳ ಕೂಡಿ ತ್ರಿಕೂಟ ಪರ್ವತದ
ಸಂತತಿಗಳು ಇಲ್ಲಿ ವಾಸವಾಗಿವೆ. ಆದರೆ ನನ್ನ ಹೆಸರು ಕೇಳಿದರೆ ಸಾಕು, ನನ್ನನ್ನು ನೋಡಿದರೆ ಸಾಕು, ಎಲ್ಲರೂ ಕೂಡ ಕಡೆಗುಟ್ಟಿ ನಡುಗುತ್ತಾರೆ. ನಾನೊಬ್ಬನೇ ಅಲ್ಲ, ಹೆಂಡತಿ, ಮಕ್ಕಳು, ಮರಿ ಮಕ್ಕಳು ಎಲ್ಲರನ್ನೂ ಜೊತೆ ಸೇರಿಸಿಕೊಂಡು ಸಂಭ್ರಮದಿಂದ ಸಂಚರಿಸುತ್ತಾ ಇದ್ದೇನೆ. ಎಂದಿನಂತೆ ಸಂಚಾರಕ್ಕಾಗಿ ಹೊರಟೆ ಅಂತಾದರೆ ಮೇಲೆ ನೋಡಿದರೆ ಬೇಸಿಗೆಯ ಉರಿ ಬಿಸಿಲು, ಉರಿ ಬಿಸಿಲು, ಉರಿ ಬೇಸಿಗೆಯ ಉರಿ ಬಿಸಿಲು ಅದು ದುಶ್ಚಕರ ನಮ್ಮ ದೇಹ ಗಂಧಕ್ಕೆ ಆಸೆಯ ತುಂಬಿಗಳು ಮುತ್ತುವ ಕೇಶವೆರಗಿ ಎಲ್ಲರೂ ಕೂಡ ಇತ್ತಿಂದತ್ತ ಅತ್ತಿಂದಿತ್ತ ಓಡುವುದಕ್ಕೆ ಮುಂದಾಗಿದ್ದಾರೆ. ಯಾಕೆಂಬುದಾಗಿ ನೋಡಿದರೆ ಬೇಸಿಗೆಯ ಬಿಸಿಲು ಉರಿಯಿಂದ ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಶಾಖ ಹೆಚ್ಚಾಗುತ್ತಾ ಇದೆ. ಸೂರ್ಯನೇ ಹತ್ತಿರಕ್ಕೆ ಬಂದನು, ಹೀಗೆನ್ನು ಹಾಗೆ ಭಾಸವಾಗುತ್ತಾ ಇದೆ. ಹಾಗಾದರೆ ಏನು ಮಾಡೋಣ? ಹಾ 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 ಈ ತ್ರಿಕುಟಾಚಲದ ಕೆಳಭಾಗದಲ್ಲಿ ಸರೋವರ ಒಂದಿದೆ, ಪದ್ಮ ಸರೋವರ. ಅದರಲ್ಲಿ ಇಳಿದು ಮಿಂದೆದ್ದೆವು ಅಂತಾದರೆ ಸ್ವಲ್ಪ ತಂಪಾದೀತು. ಕಾಲಹರಣ ಯಾಕೆ, ಆದಷ್ಟು ಬೇಗ ನಡೆಯುತ್ತದೆ.
ಕಮಲಕಾಸಾರ ಈ ಸರೋವರದಲ್ಲಿ ಮಕರ ನಾಮಕ ನಾನು ಹಾಯಾಗಿ ಹೆಂಡತಿ ಮಕ್ಕಳೊಡನೆ ಜೀವನವನ್ನು ಕಳೆಯುತ್ತಿರುವಂತಹ ಸಂದರ್ಭ ಒಮ್ಮಿಂದೊಮ್ಮೆಲೆ ನೀರಿನಲ್ಲದೇನೋ ವಿಶೇಷ ತರಂಗ ಅಲ್ಲೋಲ ಕಲ್ಲೋಲ ಯಾರು ಏನಿರಬಹುದು ಎಂದು ಬಂದು ನೋಡಿದರೆ ದೂರದಲ್ಲಿ ಯಾವುದೋ ಪ್ರಾಣಿ ಬಿಡುವೆನ ಅವರನ್ನು ಹಿಡಿದು ಹೇಳೋದು ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದು. ಇಂದು ಕೂಡ ಹಾಗೆ ಬಂದ ಪ್ರಾಣಿಯನ್ನು ಹಿಡಿಯುತ್ತೇನೆ, ತಿನ್ನುತ್ತೇನೆ, ಮುಂದುವರೆಯುತ್ತೇನೆ. ನನ್ನ ಅಧೀನಕ್ಕೆ ಒಳಪಟ್ಟದ್ದು. ನನ್ನ ಒಪ್ಪಿಗೆ ಇಲ್ಲದೆ ನೀರಿಗೆ ಇಳಿದೆಯಾ, ನೀರನ್ನು ಕದಳಿಸಿದೆಯಾ, ನಿನ್ನನ್ನು ತಿಂದು ಮುಗಿಸಿದ್ದೇನೆ. ಈ ಪ್ರದೇಶಕ್ಕೆ ಬರುವುದಕ್ಕೂ ಕಾರಣವಿದೆ. ಏನು? ಬೇಸಿಗೆಯ ಉರಿಯನ್ನು ತಡೆದುಕೊಳ್ಳುವುದಕ್ಕಾಗದೆ ನೀರಿನಲ್ಲಿ ಮೀಬೇಕು, ಸಂತಸವನ್ನು ಅನುಭವಿಸಬೇಕು, ಹೀಗೆನ್ನುವಂತಹ ಉದ್ದೇಶದಿಂದ ಬಂದೆ ಅಂತಾದ್ರೆ ತಡೆದು ನಿಲ್ಲಿಸಿರುವೆ. ಪ್ರಶ್ನಿಸಿರುವೇರ ಈ ಪದ್ಮ ಸರೋವರಕ್ಕೆ ಅಧಿಕಾರಿ ನೀನು ಎನ್ನುವ ಹಾಗೆ ಬಿಂಬಿಸ್ತಾ ಇರುವೆ. ಬಿಡೋ ಬಿಡೋ, ಈ ಪದ್ಮ ಸರೋವರಕ್ಕೇನು, ಈ ಪದ್ಮ ಸರೋವರವನ್ನು ಸೇರಿಸಿ ಎಲ್ಲ ತ್ರಿಕುಟಾಚಲ ಪ್ರದೇಶ ಸುತ್ತುವರಿರುವಂತಹ ಅರಣ್ಯ ಪ್ರದೇಶಕ್ಕೆ ನಾನೇ ಕಮಲ ಕೊಳವನು ಕಾಯುವೆ.
ಮಾಡುವವ ನಾನು. ಇದರ ರಕ್ಷಣೆಯು ನನ್ನ ಹಣೆ. ಒಂದು ವೇಳೆ ಹೆಚ್ಚು ಮಾತನಾಡಿದರೆ ಏನು ಮಾಡ್ತೀವಿ? ನೀರಿಗೆ ಎಳೆದು ಇದನ್ನು ತಿನ್ನು. ಸಾಕು ಸಾಕು. ಕಂಡರ ನಿನ್ನ ಕಳ ತಿರುಗಿಸು ಹೋಗವ. ಕಡುವ ನಾನು ಅಡಗಿದೆ ಒಡವಿಗೆಳೆದು ಒಂದು ಪುಡಿಗೈವೆ ಈ ಕಾಯವ. ಸರೋವರಕ್ಕೆ ಇಳಿದುದನ್ನು ಆಕ್ಷೇಪಿಸಿರುವೆಯೇನೋ? ಪದ್ಮ ಸರೋವರಕ್ಕೆ ಅಧಿಕಾರಿ ಯಾರು? ನಾನು. ನೀನ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಪ್ರತಿಯೊಬ್ಬ ಪ್ರಾಣಿ ಜೀವ ಪಕ್ಷಿಗಳಿಗೂ ಕೂಡ ಈ ನೀರೆನ್ನುವಂಥದ್ದು ಸೊತ್ತು. ಆದ ಕಾರಣ ನಿನ್ನೊಬ್ಬನದ್ದಾಗುವುದಿಲ್ಲ. ಪ್ರಶ್ನಿಸುವುದಕ್ಕೆ ಬಂದೆ ಅಂತಾದರೆ ಮತ್ತಾನೆ ನಾನು 4 ಕಾಲುಗಳಿಂದ ನಿನ್ನನ್ನು ಹೊಸಕಿ ಹಾಕಿ ಮರುಗಿ ಗಜಪತಿ ಕಳೆದ ಜನ್ಮದ ಪರಮ ಜ್ಞಾನದ ಮಗಿಮೆಯೂ ಕಳೆದ ಜನ್ಮದ ಪರಮ ಜ್ಞಾನದ ಮಗಿಮೆಯೂ ಶ್ರೀಹರಿಯನು ತಿಸಿದ ಸರ್ವ ವಿಷಯಾಂತರವ ಮರೆಯುತ್ತಾಗೆ ಸರ್ವ ಕಾರಣಕರ್ತ ಶ್ರೀವರ ಸರಿ. ಸ್ಮರಪಿತನೆ ಸುರಸೇವ್ಯ ಭಕ್ತರ ಕರುಣಿ ಬಂದಿ ಮೃತ್ಯುವಿನಿಯು ಸಲಗಿಲ್ದು ಮೊರೆಗಿಡಲು ಸರ್ವ ಕಾರಣಕರ್ತ ಶ್ರೀವರ ಸ್ಮರಪಿತನೇ ಸುರಸೇವ್ಯ ಭಕ್ತರ ಕರುಣಿಗೆ ನಾರಾಯಣ ಹರಿಯೇ ಕಾದಾಟಕ್ಕಾಗಿ ಮುಂದಾದೆ. ಒಂದಲ್ಲ ಎರಡಲ್ಲ 1,000 ವರುಷಗಳ ಕಾಲ ಸೆಣಸಾಡಿದೆವು ನಾವುಗಳು. ಆದರೆ ಏನು ಮಾಡೋಣ ಹೇಳಿ? ಜಯ ಇನ್ನೇನು ನನಗೆ ಸಿಕ್ಕಿತು ಎನ್ನುವಷ್ಟರಲ್ಲಿ ನನ್ನನ್ನು ನೀರಿನತ್ತ ಎಳೆಯುತ್ತಾ ಇದೆ ಈ ಮೊಸಳೆ. ಕಟ್ಟಿದೆ, ಕಾಲು ನೋಯುತ್ತಾ ಇದೆ, ಕಾಯ ಕಪ್ಪಿಸುತ್ತಾ ಇದೆ. ಏನು ಮಾಡೋಣ ಎನ್ನುವ ಹಾಗೆ ಬೊಬ್ಬಿಡುವಂತಹ ಸಂದರ್ಭ. ಬಂಧುಗಳು, ಪತ್ನಿ, ಮಕ್ಕಳು ಯಾರೊಬ್ಬರೂ ಕೂಡ ಸನಿಹಕ್ಕೆ ಬರುತ್ತಾ ಇಲ್ಲ. ಎಲ್ಲರೂ
ಎಲ್ಲರೂ ಕೂಡ ನೋಡಿ ದೂರ ಸರಿಯುತ್ತಾ ಇದ್ದಾರೆ. ಹಾಗಾದರೆ ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಹಾ 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 ಅನಾಥೋ ದೇವ ರಕ್ಷಕ ಹೀಗೆನ್ನುವ ಹಾಗೆ ಶ್ರೀಮನ್ನಾರಾಯಣನನ್ನೆಲ್ಲರೂ ಕೂಡ ಕೊಂಡಾಡುತ್ತಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನನ್ನನ್ನು ಆತನಲ್ಲದೆ ರಕ್ಷಣೆಯನ್ನು ಮಾಡುವವರು ಇನ್ಯಾರೂ ಇಲ್ಲ. ಹಾಗಾದರೆ ಅವನನ್ನೇ ನುತಿಸಬೇಕು, ಅವನೇ ಬರಬೇಕು, ನನ್ನನ್ನು ಕಾಪಾಡಬೇಕು. ಶ್ರೀಹರಿಯೇ ರಕ್ಷಿಸು ರಕ್ಷಿಸು. ಮೊರೆಯ ನಿಡುವೆ ಇನ್ಯಾರಿಗೆ ಯಾರನ್ನು ಕರೆಯುವೆ? ಬಲವೇ ಬಲವೇ ಮೊರೆಯ ನಿಡುವೆ ಇನ್ಯಾರಿಗೆ ನಿನ್ನನ್ನು ಬರುವ ಕೊಲ್ವನೋನೇ ಅರಿತ ಬದವು ಕಳೆಯಾಯಿತು ಗೆದ್ದು ತಳಿ ಸರಸೆ ಗೆಳೆಯ ಮಗರ ಕಾಪಾಲಾಗಿ ಓಡುತ್ತಾ ಇದ್ದಾರೆ. ಅಯ್ಯೋ! ನಿನ್ನ ಜೀವ ರಕ್ಷಣೆಗೆ ಯಾರಿದ್ದಾರೆ? ಕರೆ, ಕರೆ. ಸಲಗೈ ಮಗ ದೇವ ಸಲಹೆಯ ಉಳಿಸದಿ ಕಾಯವನು ಚಲ ಜಲದಿ ರವಿಚಂದ್ರ ನಭ ತಾರೆಗಳ ಕರ್ತ ಚಲ ಜಲದಿ ರವಿಚಂದ್ರ ನಭ ತಾರೆಗಳ ಕರ್ತ ಉಳಿದಳಿದ ಬ್ರಹ್ಮಾಂಡಗಳ ವ್ಯಾಪಕನೇ ನಿಲ್ಲ ಚರಣ ಧೂಳಿಯ ಕಣವಿದೋ ಇದು ನಿನ್ನ ಚರಣ ಧೂಳಿಯ ಕಣವೆ. ತೊಳೆಯದೆಯೇ ಪರಿಗ್ರಹಿಸೋ ಪ್ರಾಣವ ಎಲ್ಲ ಪ್ರಾಣವ ನಿನಗೆ ತಿಲ ಜಲವಾಗಿ ಅರ್ಪಣವಗೈವಿ ಹೌದು ದೇವರೇ. ಸುಂಡಿಲ ನಿತ್ಯ ಪ್ರಾರ್ಥಿಸಲು ಜಯ 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 ಸಲಹೈ ಮಹಾದೇವ ಹೀಗೆನ್ನುವ ಹಾಗೆ ಪ್ರಾರ್ಥಿಸಬೇಕಾಗಿದೆ. ರಜೋಗುಣದಿಂದ ಮತೋನ್ಮತ್ತನಾದಂತಹ ಬ್ರಹ್ಮದೇವ ಹರಿಯ ಉದರವನ್ನು ಹೊಕ್ಕುವಂತಹ ಸಂದರ್ಭ, ಅದಕ್ಕಿಂತ ಮುಂಚಿತವಾಗಿ ಹರನೂ ಆತನ ಒಡಲನ್ನು ಸೇರಿದನಂತೆ. ಮೂರು ಮೂರ್ತಿಗಳು ಒಂದಾಗಿ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟದ್ದು ಒಂದೇ. ನಾರಾಯಣನೇ ದೊಡ್ಡವ, ಹರಿಯೇ ದೇವರು ಎನ್ನುವ ಹಾಗೆ. ಅಂತಹ ಹರಿಯನ್ನೇ ನುತಿಸುವುದಲ್ಲವೇ ನನಗೆ ಬೇರೆ ದಾರಿಯೇ ಕಾಣುತ್ತಾ ಇಲ್ಲ. ಬ್ರಹ್ಮಾಂಡವನ್ನೇ ಆಧರಿಸಿದವನಂತೆ ರವಿಚಂದ್ರರು, ತಾರೆಗಳು, ಸಕಲ ಭೂಮಂಡಲವನ್ನೇ ಸೃಜಿಸಿದಾತ ಶ್ರೀಮನ್ನಾರಾಯಣ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾದರೆ ಅವನನ್ನು ಪರಿಪರಿಯಾಗಿ ನುತಿಸಬೇಕು. ಯಾವ ರೀತಿಯಲ್ಲಿ ನುತಿಸೋಣ? ಹಾ 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 ನನ್ನ ತ್ರಾಣವೂ ಕೂಡ ಕಡಿಮೆಯಾಗುತ್ತಾ ಇದೆ. ಸೊಂಡಿಲನ್ನು ಬಿಗಿಯಾಗಿ ಒಂದು ರೆಂಬೆಯೊಂದಕ್ಕೆ ಹಿಡಿದಿದ್ದೇನೆ. ಈ ಮೊಸಳೆ ನನ್ನನ್ನು ಎಳೆಯುತ್ತಾ ಇದೆ.
ನೀರಿನಲ್ಲಿ ಅದಕ್ಕೆ ತ್ರಾಣ ಹೆಚ್ಚಂತೆ. ಹಾಗಾದ್ರೆ ಏನು ಮಾಡೋಣ? ಹಾ ವೈಕುಂಠವಾಸಿಯೇ, ಹಿಡಿದಂತಹ ಈ ಸೊಂಡಿಲನ್ನು ಸಡಿಲಗೊಳಿಸಿದ್ದೇನೆ. ನನ್ನನ್ನು ರಕ್ಷಿಸುವುದಿದ್ದರೆ ನೀನೇ ರಕ್ಷಿಸಬೇಕು, ಅಥವಾ ಸಾಯಬೇಕು ಎನ್ನುವ ಹಾಗೆ ಇದ್ದರೆ ನಿನ್ನದೇ ಇಚ್ಛೆ ದೇವರೇ. ಈ ಸೊಂಡಿಲನ್ನು ಎತ್ತಿ ನಿನ್ನ ಪದತಳದಲ್ಲಿ ಮುಗಿಯುತ್ತಾ ಇದ್ದೇನೆ. ಕಾಪಾಡು ತಂದೆ, ಕಾಪಾಡು ಕಾಪಾಡು. ಸಿರಿಯೊಡನೆ ಹರಿಯೊಡನೇರಿ ಬರುವ ಸಮಯ ಶಂಕ ಗದೆ ಚಕ್ರ ಪದ್ಮಾಂಕಿತ ಸ್ವರೂಪನನ್ನು ತಾಕಂಡ ಮುದದುಳುಮು ಗಜೇಂದ್ರ ಅಂಕರುಗ ನಾಮಗಾನಂದ ಭಕ್ತವ ಸುರಿದು ಶಂಕಿಸಿದ ಹರಿಗೇನ ಕೊಡಲಿ ಹರಿಗೇನ ಕೊಡಲಿ ಹರಿಗೇನ ಕೊಡಲಿ ಹರಿಗೇನ ಕೊಡಲಿ. ಶ್ರೀಹರಿಯೇ, ಈ ಭಕ್ತನ ಮೊರೆಯನ್ನಾಲಿಸಿ ಮೈದೋರಿದೆಯ ತಂದೆ. ಶಂಖ ಚಕ್ರ ಗದೆ ಪದ್ಮಾದಿಗಳಿಂದ ಭೂಷಣನಾದಂತಹ ನೀನು ಮಾತ್ರವಲ್ಲದೆ ತಲೆಯಲ್ಲಿ ಮುಕುಟಮಣಿ, ಕಿರೀಟ, ಸರ್ವಾಭರಣಗಳಿಂದಲೂ ಅಲಂಕೃತನಾದಂತಹ ನೀನು ನನ್ನನ್ನು ಉದ್ಧರಿಸುವುದಕ್ಕಾಗಿ ಬಂದೆಯ ತಂದೆ. ಈ ಮೊಸಳೆಯ ಆಘಾತದಿಂದಾಗಿ ನಾನು ತತ್ತರಿಸಿ ಹೋಗಿದ್ದೇನೆ. ಈಗ ನೀನು ಬಂದಾಕ್ಷಣ ನನ್ನ ಸೊಂಡಿಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರುವೆ. ಹಾಗಾದರೆ ನಿನಗೆ ಏನಾದರೂ ಕಾಣಿಕೆಯನ್ನು ಅರ್ಪಿಸಬೇಕು. ಏನರ್ಪಿಸೋಣ? ನಿನ್ನ ಭಕುತ ನಾನು, ನಿನ್ನ ಪಾದ ಧೂಳಿಯ ಒಂದು ಕಣ ನಾನಾದ್ದರಿಂದ ಕಾಣುತ್ತಿರುವಂತಹ ಈ ಪದ್ಮ ಸರೋವರದಲ್ಲಿ ಹಲವಾರು ತಾವರೆಗಳಿವೆ. ಅದರಲ್ಲಿ ನನ್ನ ಸೊಂಡಿಲಲ್ಲಿ ಒಂದನ್ನು ಕೆತ್ತು ನಿನ್ನ ಪದತಳದಲ್ಲಿ ಅರ್ಪಿಸ್ತಾ ಇದ್ದೇನೆ. ನನ್ನನ್ನು ಉದ್ಧರಿಸಬೇಕು ತಂದೆಯೇ, ಉದ್ಧರಿಸಬೇಕು, ಉದ್ಧರಿಸಬೇಕು. ನೋಡೋಣ, ಪ್ರಯತ್ನಿಸಿ. ತಡೆಜಲ ಪ್ರಾಣಿಯ ನೀನು ಮಹದಡಜಂಕರನೈದೇನು ಹಿಡಿದು ನುಂಗುವುದ ಕ್ರೂರಿ ನೀ ಬಿಡದೆಳೆಯುವ ಜವಳಿಗಾರಿ. ಅಯ್ಯೋ, ಮಕರನೇ, ಜೀವಿ ನೀನು. ಅಂತೆಯೇ ಗಜೇಂದ್ರನು ಒಂದು ಜೀವಿಯೇ. ತಿನ್ನುವ ಆಹಾರಕ್ಕೋ ಮೈಥುನಕ್ಕೋ ಪರಸ್ಪರ ಕಚ್ಚಾಡಿಕೊಳ್ಳುವುದು, ಹೊಡೆದಾಡಿಕೊಳ್ಳುವುದು ಪ್ರಾಣಿ ಸಹಜವಾದಂತಹ ಗುಣವಾದರೂ ನಿನ್ನ ಹಾಗೆ ನಿನಗೆ ಜೀವವನ್ನು ಹೇಗೆ ದೇವರು ಕೊಟ್ಟಿದ್ದಾನೋ ಹಾಗೆ ಗಜೇಂದ್ರನಿಗೂ ಒಂದು ಜೀವ ಇದೆ ಅನ್ನುವುದನ್ನು ನೀನು ಕಲ್ಪಿಸಿಕೊಳ್ಳಬೇಕು. ವಿನೀತನಾಗಿ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹಪಹಪಿಸುತ್ತಾ ಇರುವಂತವನ ಪ್ರಾಣವನ್ನು ಉಳಿಸಬೇಕಾದ್ದು ನನಗೆ ಆದ್ಯ ಕರ್ತವ್ಯವಾದ್ದರಿಂದ ಅವನ ಕಾಲನ್ನು ಬಿಡು, ಅವನಿಗೆ ಜೀವದಾನವನ್ನು ಮಾಡು. ಅಷ್ಟು ಮಾತ್ರವಲ್ಲ, ನನ್ನ ಕರ್ಮದಲ್ಲಿ ನಾನಿರುವಂತಹ ಸಂದರ್ಭ ಬಂದು ತಡೆದೆಯಾ? ಇದು ಒಳ್ಳೆಯದೇ ಆಯ್ತು. ಹಸಿದ ಹೆಪ್ಪುಲಿಯ ಮುಂದೆ ನಿಂತು ಬಂದ ಕುರಿಯ ಹಾಗೆ ಅವನನ್ನು ತಿಂದು ನಿನ್ನನ್ನು ತಿನ್ನುವಾಗ ಯಾರು ತಡೆದರೆ? ಅಹಂಕಾರದಿಂದ ವರ್ತಿಸ್ತಾ ಇದ್ಯಾ? ಬದುಕುತ್ತಿದ್ರೆ ಬದುಕಿಕೋ ಎಂಬ ಹಾಗೆ ನಾನು ಹೇಳಿಕೊಂಡೆ ಅಂತಾದ್ರೆ ಬದುಕು ಆಶೆ ಇಲ್ಲ ಅಂತಾದ್ರೆ ಇದೋ ನಿನ್ನ ಶಿರವನ್ನು ಕದರೋ ಕಳುಗೆ ಗೋಪರ ಗಜೇಂದ್ರ ಜಯ ಜಯ
ಜಯ ಜಯ ಹರಿಪಾದದ ವನಜದಲ್ಲಿ ಪೊರಳಿ ತಡವರೆಸೆ ಮುದ್ದಿಸುತ್ತ ಜಯ 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 ಬಲುದಣಿದೆಯ ಮಕರದಲ್ಲಿ ಗಜೇಂದ್ರಗ ತಿಳಿದುಕೋ ಮನಕ್ಕೆ ನೀ ಮೊದಲು ರಾಜೇಂದ್ರಗ ಕಳೆದ ಜನ್ಮದ ಭಕ್ತಿ ಗುಲಿದಿರುವುದು ನಿನಗೆ ತಳುವದೆ ದರ್ಶನವಿದ್ದೆ ನೀ ಕಡೆಗೆ ದಣಿದಿಯ ಗಜೇಂದ್ರನೇ, ಜಗದಾಧಿದೇವನೇ, ಪೂರ್ವ ಜನ್ಮದ ವಾಸನೆ ಅನ್ನುವುದು ನಿನ್ನನ್ನು ಬಾಧಿಸಿದ ಕಾರಣವೇ ಈ ಜನ್ಮದಲ್ಲಿ ನಿನಗೆ ನಾನು ಯಾರು ಅನ್ನುವುದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಇಂದ್ರದ್ಯುಮ್ನ ಮಹಾರಾಜನಾದಂತಹ ನೀನು ಅಗಸ್ತ್ಯರ ಶಾಪದಿಂದಲಾಗಿ ಗಜೇಂದ್ರನಾಗಿ ಹೋದೆ. ಹೌದೇ? ಆದ್ದರಿಂದ ನಿನಗೆ ಪೂರ್ವಸ್ಮರಣೆ ಅನ್ನುವುದು ಈಗ ಆಪತ್ತಿನ ಕಾಲದಲ್ಲಿ ಮೂಡಿ ಬಂತು. ಹಾಗೆಂದು ನಿನ್ನನ್ನು ಉದ್ಧರಿಸಲು ಸುಖವಾಗಿ ನಾನು ಬಂದೆ ಅಂತಾದ್ರೆ ನಿನ್ನ ಪಾದವನ್ನು ಹಿಡಿದೆಳೆದವನು ಸಾಮಾನ್ಯ ಮಕರನಲ್ಲ, ಕೇವಲ ಮಕರನಲ್ಲ, ಖಂಡಿತ ಅಲ್ಲ. ಮತ್ತೆ ಹೂಹೂ ನಾಮಕನಾದಂತಹ ಗಂಧರ್ವನೋರ್ವ ದೇವಲ ಮುನಿಯನ್ನು ಕೆಣಕಿದ ಕಾರಣ ಶಾಪವನ್ನು ಪಡೆದ. ಓಹೋ, ಶಾಪದ ಪರಿಮಾರ್ಜನೆಗೆ ಸಹಸ್ರಮುಖದಾಯುಧದಿಂದಲೇ ನಿನಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಅನ್ನೋ ಹಾಗೆ ಹೇಳಿದ ಕಾರಣ ಅವನನ್ನು ವಧಿಸಲೇಬೇಕಾಯಿತು. ಸರಿ. ಅದು ದಿವ್ಯ ಜ್ಯೋತಿಯೊಂದು ಮೇಲೇರುತ್ತಾ ಇದೆ. ಹೌದು ಸ್ವಾಮಿ. ಅದು ಹೂಹೂ ನಾಮಕನಾದ ಗಂಧರ್ವ. ಹಾಗೆಂದು ಅನನ್ಯ ಭಕ್ತಿಯಿಂದ ನನ್ನನ್ನು ಧ್ಯಾನಿಸುತ್ತಾ ಇದ್ದವ, ತಪಸ್ವೀಕರಿಸುತ್ತಾ ಇದ್ದವ. ಆ ಕಾಲದಲ್ಲಿ ನಿನಗೆ ಶಾಪ ಸಿಕ್ಕಿತು. ಆದರೆ ಉದ್ದೇಶ ಈಡೇರಲಿಲ್ಲ. ನೀನು ತಪವನ್ನು ಗೈದಂತ ಉದ್ದೇಶ ಏನು? ಸಂತಾನ ಭಾಗ್ಯವನ್ನು ಕಾಣದೆ ವಂಶವನ್ನು ಅಭಿವೃದ್ಧಿಗೊಳಿಸುವಂತಹ ಪುತ್ರನಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಆದ್ದರಿಂದ ಆ ಆಶೆಯನ್ನು ಈಡೇರಿಸಿಕೊಡಬೇಕಾದ್ದು ಜಗದ ದೇವನಾಗಿ ನನಗೆ ಕರ್ತವ್ಯವೇ ಆಗಿದೆ. ದೇವರೇ, ಈ ರೂಪದಿಂದ ಇರುವುದಕ್ಕೆ ನನಗೂ ಕಷ್ಟವಾಗುತ್ತಾ ಇದೆ. ಈ ಒಂದು ಗಜೇಂದ್ರ ರೂಪಕ್ಕೆ ಒಂದು ಮೋಕ್ಷವನ್ನು ಕರುಣಿಸಬೇಕು. ಖಂಡಿತವಾಗಿಯೂ ನಿನ್ನ ಗಜೇಂದ್ರನ ರೂಪಕ್ಕೆ ಮೋಕ್ಷವನ್ನು ಕೊಡುತ್ತೇನೆ. ಇಂದ್ರದ್ಯುಮ್ನ ಮಹಾರಾಜನಾಗಿ 10 ಹಲವು ಮಕ್ಕಳನ್ನು ಪಡೆದು ಧರೆಯಲ್ಲಿ ನಿನ್ನಿಂದ ಘನತರವಾದಂತಹ ಕಾರ್ಯಗಳು ಇನ್ನು ನಡೆಯುವುದಕ್ಕಿರುವ ಕಾರಣ ಸರಿ, ಮಕ್ಕಳೊಂದಿಗೆ ಸುಖವಾಗಿ ಜೀವನವನ್ನು ಮಾಡು, ನಿನಗೆ ಶುಭವಾಗಲಿ ಅನ್ನುವಲ್ಲಿಗೆ ಪುಣ್ಯತಮವಾದಂತಹ ಕಥೆ, ಕಥಾಂತರ್ಗತವಾದಂತಹ ತತ್ವಪ್ರಸಾದವು ಸಕಲರಿಗೂ ಸಿದ್ಧಿಸಲಿ ಎಂಬ ಹಾಗೆ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕೋದಂಡರಾಮಸ್ವಾಮಿ ಪಂಚಮುಖಿ ಆಂಜನೇಯ ದೇವರಿಗೂ ಸ್ಥಳದಲ್ಲಿ ನೆಲೆಯಾದಂತಹ ಜನಾರ್ದನ ಸ್ವಾಮಿಗೂ ವಂದಿಸುತ್ತಾ ಪುಣ್ಯತಮವಾದಂತಹ ಈ ಕಥೆಗೆ ಮಂಗಳ ಗೀತೆಯನ್ನು ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷ ರೂಪ ಹರಿ ನಂದ ಕಿಶೋರ ನವನೀತ ಚೋರ ನಂದ ಕಿಶೋರ ನವನೀತ ಚೋರ ಬೃಂದಾವನ ಗೋವಿಂದ ಮುರಳಿ ಗಾನ ವಿಗಾರಿ ಶೌರಿ ಲೀಲಾ ಮಾನುಷ ರೂಪ ಹರಿ ಮಂಗಳಶೀಲರ ಹರಿಗೆ ದುರ್ಗಾಂಬಿಕೆಗೆ ರಾಂಬಿಕೆಗೆ